ಬ್ರದರ್ ಎಲ್ಲಪ್ಪ ಬ್ರದರ್ ಒಂದು ಪ್ರಾರ್ಥನೆಯನ್ನ ಮಾಡ್ಬಿಡೋಣ. ಓಕೆ ಬ್ರದರ್, ಸರಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಸೃಷ್ಟಿಸಿ ರೂಪಿಸಿ ಸಾಕಿ ಸಲುತ್ತಿರುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ತಂದೆ. ತಂದೆಯಾದರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿದಿಂದ ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮನ್ನೆಲ್ಲ ನೆನೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯಾದ ದೇವರೇ, ಅಲ್ಪರು ಅಯೋಗ್ಯರು ಯಾವ ಗಣನೆಗೆ ಕೆಲಸಕ್ಕೆ ಬಾರದು ನಮ್ಮನ್ನು ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಪ್ರತಿದಿನ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯ ವಾಕ್ಯವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದರೆ ಇನ್ನು ಯಾವ ಸಹೋದರ ಸಹೋದರಿಯರು ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ನಿನ್ನ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡೋ ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಾನೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಕೃಪೆ ಕೊಟ್ಟು ನಡೆಸ್ತಂದೆ. ತಂದೆಯಾದ ಬೇರೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತಿ ಕೂಟದಲ್ಲಿ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮ ರಾಜಾದಿ ರಾಜನಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳುತ್ತೇನೆ ತಂದೆ, ಆಮೇಲೆ. ಮೊದಲು ತಂದೆಯ ದೇವರಿಗೂ ಅವ್ರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು, ಸಹೋದರ ಸಹೋದರಿಯರೇ, ನಾವು ಮುಂದಿನ ಭಾಗ ನೋಡ್ಬೇಕಾದ್ರೆ ದೇವದರ್ಶನ ಗುಡಾರ ಎನ್ನುವ ಒಂದು ಪಾಠ, ಒಂದು ಅಧ್ಯಾಯವನ್ನು ಮಾಡ್ತಾ ಇದ್ದೀರಿ. ಅದರಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಒಂದು ಸಬ್ ಟಾಪಿಕ್ ಅಲ್ಲಿ ನೋಡ್ತಾ ಇದ್ದೀರಿ. ಅದರಲ್ಲಿ ಬಹಳ ಮುಖ್ಯವಂತ ವಿಷಯಗಳು ಯಾವ್ದಂತ ಕೇಳಿದ್ರೆ ಆ ಪರದೆಗಳು ಅಂತ ಹೇಳುವಾಗ ಆ ಒಂದು ಡೇರಾಗಳು ಮಾಡಿರುವ ವಿಷಯಗಳ ಬಗ್ಗೆ ಹೋದ ವಾರ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಯಾವ ಒಂದು ಅಧ್ಯಾಯದಲ್ಲಿ ಇದೀವಿ ಅಂತ ಕೇಳಿದ್ರೆ ಆ 3ನೇ ಅಧ್ಯಾಯದಲ್ಲಿ ಹೋಲಿ ಅಂಡ್ ದ ಮೋಸ್ಟ್ ಹೋಲಿ ಅಂತ ಹೇಳಿದ್ರೆ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ ಅಂತ ಹೇಳಿ ಆ ಒಂದು ಕಟ್ಟುಮಾನಗಳು ಅಂತ ಹೇಳಿದ್ರೆ ನಿರ್ಮಾಣಗಳು ವಿಧಾನ ಹೆಂಗೆ ಕಟ್ಟಿದ್ರು ಅಂತ ಮಾತ್ರವೇ ಅದನ್ನ ವಿಷಯಗಳನ್ನ ನೋಡ್ತಾ ಇದ್ದೀರಿ. ಸೊ ಇದನ್ನ ನೀವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಅಲ್ಲಿ ಇದ್ದಂತ ಬಗ್ಗೆ ನಾವು ಧ್ಯಾನ ಮಾಡಿದ್ರಿ. ಅದರ ಒಂದು ಲೆಕ್ಕ ಕೂಡ ನಾವು ಇನ್ನ ಮಾಡಿಲ್ಲ. ಆದ್ರೆ ಇದು ಅದರಲ್ಲಿ ಹೆಂಗೆ ಅದು ಚೌಕಟ್ಟು ಇತ್ತು ಅಂತ ಕೂಡ ನಾವು ನೋಡ್ಕೊಂಡ್ ಬಂದಿದ್ರಿ. ಅದರ ಒಂದು ಅಳತೆ ಎಲ್ಲ ಕೂಡ ನಾವು ಕಂಪ್ಲೀಟ್ ನೋಡ್ಕೊಂಡ್ ಬಂದಿದ್ದೀರಿ. ಇವಾಗ ನಾವು ಎಲ್ಲಿ ಇದ್ದೀರಿ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಯಾವ್ದ್ರಿ ಈ ಒಂದು ಓಕೆ. ಅದಕ್ ಮುಂಚೆ ನಾನು ಕೆಲವು ಬಂದಿರೋ ಸಹೋದರ ಸಹೋದರಿ ಹತ್ರ ಹೋದ ವಾರ ನೋಡಿದಂತ ಅಲ್ವಾ, ಈಗ ದೇವದರ್ಶನ ಗೂಡಾರದಲ್ಲಿ ಇದ್ದಿದ್ದಂತ ಮೇಲೆ ಹಾಕಿದಂತ ಡೇರ ಇತ್ತಲ್ಲ, ಆ ಪರದೆಗಳು ಇತ್ತು. ಅದ್ರ ಮೇಲೆ ಎಷ್ಟು ಪರದೆಗಳು ಹಾಕಿದ್ರು, ಯಾಕಂದ್ರೆ ನಾವು ಅದೆಲ್ಲ ಓದಿದೀವಿ. ಕೆಲವರಿಗೆ ಅದು ಅರ್ಥ ಆಯ್ತಾ ಅಂತ ನೋಡ್ಕೊಳ್ಳೋದಿಕ್ಕೆ, ಅದನ್ನ ಕೇಳ್ಕೊಳ್ಳೋದಿಕ್ಕೆ ಅದ್ರ ಮೇಲೆ ಹಾಕಿರೋದಂತ ಆ ಪರದೆಗಳು ಹಾಕಿದ್ರಲ್ಲ, ಆ ಒಂದು ಬಟ್ಟೆಗಳು ಹಾಕಿದ್ರು ಸೇರಿಸಿ ಎಷ್ಟು ಡೇರಗಳು ಅದನ್ನ ಕೇಳಿದ್ರೆ ಆ ಪರದೆಗಳು ಹಾಕಿದ್ರು ಅಂತ ಯಾರಿಗಾದ್ರೆ ಜ್ಞಾಪಕ ಇದೆಯಾ? 4 ಬ್ರದರ್. 4 ಹಾಕಿದ್ರು. ವೆರಿ ಗುಡ್ ಸಿಸ್ಟರ್, 4 ಹಾಕಿದ್ರು. ಯಾವ್ದು ಅಂತ ಹೇಳಕ್ ಸಾಧ್ಯ ಇದೆಯಾ? ವೈಟ್, ಪರ್ಪಲ್, ಬ್ಲೂ ಅಲ್ಲ, ಪರ್ದೆಗಳು ಎಷ್ಟು ಪರ್ದೆಗಳು ಮೇಲೆ ಹಾಕಿದ್ರು, ಆ ಡೇರಾ ಮೇಲೆ ಹಾಕಿದ್ದಂತ ಎಷ್ಟು ಪರ್ದೆ ಹಾಕಿದ್ರು ಅಂತ. ಕರ್ಟನ್ಸ್, ಆ ತೆರೆಗಳು ಮೇಲೆ ಹಾಕಿದ್ದಂತ ಆ ಬಟ್ಟೆ ಹಾಕಿದ್ರಲ್ಲ, ಎಷ್ಟು ಹಾಕಿದ್ರಿ? 4 ಹಾಕಿದ್ರು. ಕರೆಕ್ಟು, 4 ಹಾಕಿದ್ರು. ಸೊ ಅದ್ರಲ್ಲಿ ಯಾವ್ದು ಹಾಕಿದ್ರು, ಯಾವ್ದು ಅಂತ ಪರದೆಗಳು ಹಾಕಿದ್ರು? ಅದರ ಫಸ್ಟ್ ಕಡಲಂದಿಯ, ಕಡಲಂದಿ ಬ್ರದರ್. ಅದು ಕಡಲಂದಿ ಮೇಲಿತ್ತ ಇಲ್ಲ ಕೆಳಗಿತ್ತ? ಅದ್ರ ಮೇಲೆ ಕಡಲಂದಿ ಬ್ರದರ್. ಅದರ ಒಂದು ಆಮೇಲೆ ಎರಡನೇದು ಕುರಿ ತಗೊಳು ಅಂತ ಹೇಳಿದ್ರೆ ಅದರ ಕುರಿಯ ಒಂದು ಚರ್ಮ ಅದರಿಂದ ಮಾಡಿದಂತ ಒಂದು ಪರದೆ. 3ನೇದು ಯಾವ್ದ್ರಿ? ಆಡು ಕೂದಲು. ಬ್ರದರ್ ನೀವು 3 ನೀವೇ ಹೇಳ್ತಾ ಇದ್ದೀರಾ, ಬೇರೆ ಯಾರಾದ್ರೆ ಚಾನ್ಸ್ ಕೊಡಿ ಮಾತಾಡೋದಕ್ಕೆ. 4ನೇದು ಯಾವ್ದು ಹಾಕಿದ್ರು? ಕಡಲಂದಿ. ಅದಲ್ಲ, ಅದು ಮೇಲಿರೋದು. ಈಗ ಮೇಲಿರೋದು
ಮೇಲಿಂದ ಬರ್ತಾ ಇದೀವಿ, ಮೇಲೆ ಕಡಲಂದಿ ಇತ್ತು, ಅದ್ರ ಕೆಳಗೆ ನೋಡ್ಬೇಕಾದ್ರೆ ಆ ಕುರಿಯ ಒಂದು ತಗೊಳು ಅಂತ ಕೇಳಿದ್ರೆ ಚರ್ಮದಿಂದ, ಆ ಕೆಂಪು ಬಣ್ಣದಿಂದ ಮಾಡಿರುವ, ಅದು ರಕ್ತದಿಂದ ಮಾಡಿರುವ ಆ ಒಂದು ಬಟ್ಟೆಯಲ್ಲಿ ಮಾಡಿ, ಆ ಚರ್ಮದಿಂದ ಮಾಡಿದಂತ ಒಂದು ಡೇರ ಇತ್ತು. ಮೂರನೇದು ಬ್ರದರ್ ಹೇಳ್ಬಿಟ್ರು, ಆ ಒಂದು ಕುರಿಯ ಒಂದು ಕೂದಲು ಅದರಲ್ಲಿ ಮಾಡಿದಂತ ಡೇರ ಮಾಡಿದ್ರು. ನಾಲ್ಕನೇದು ಕೆಳಗೆ ಲಾಸ್ಟ್ ಇದ್ದಿದ್ದು ಯಾವ್ದ್ರಿ? ಯಾರೋ ಮುಂಚೆನೆ ಫಸ್ಟ್ ಆನ್ಸರ್ ಮಾಡಿದ್ರು, ಅದೇ ಜ್ಞಾಪಕ ಇದೆಯಾ? ನಾರು ಬಟ್ಟೆ ಬ್ರದರ್. ಮೂರು ಬಟ್ಟೆಗಳು ನಾರೆ brother, ನಾರು ಬಟ್ಟೆ. ಬಟ್ಟೆಯಲ್ಲಿ, ಕರೆಕ್ಟ್, ನಾರೆ ಬಟ್ಟೆಯಲ್ಲಿ ಮಾಡಿದ್ರು. ಸೋದರರೇ, ಇದು 4 ಡೇರ, 4 ಪರ್ದೆಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದು. ಈಗ ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ, ಇವಾಗ ನಾನು ಹಾಕಿದ್ದೀನಿ ಆ ಒಂದು ಇದರಲ್ಲಿ ಸ್ಕ್ರೀನ್ ಅಲ್ಲಿ, ನಿಮ್ಗೆ ಗೊತ್ತು, ಯಾವಾಗೂ ಜ್ಞಾಪಕ ಇಟ್ಕೊಳ್ರಿ, ಈ 4 ಪರ್ದೆಗಳನ್ನ ಹಾಕಿದ್ರು. ಹೌದು ಸಿಸ್ಟರ್, ಇಲ್ಲಿಗೆ ನಾವು ನೋಡಿದಂತ ವಿಷಯದಲ್ಲಿ ಆ 4 ಪರ್ದೆಗೆ ಒಂದು ಅಳತೆಯನ್ನು ಕೊಟ್ಟಿದ್ರು ಅಲ್ವಾ? ಮೊದಲು ಆ ನಾರೆ ಬಟ್ಟೆ ಅಂತ ಹೇಳುವಾಗ ನಾವು ನೋಡಿದಂತ ಆ ನಾರೆ ಮೊದಲು ಕಡಲ ಹಂದಿಯ ತಗೊಳಿತ್ತಲ್ಲ, ಅದರ ಒಂದು ಚರ್ಮದಿಂದ ಮಾಡಿದಂತ ಒಂದು ಡೇರ ಇತ್ತು. ಅದು ಎಷ್ಟು ಅಳತೆ ಎಷ್ಟಿತ್ತು? ಯಾರಾದ್ರೂ ಹೇಳಕ್ ಸಾಧ್ಯನಾ? ಯಾರು ಹೇಳ್ತಾರೆ? ಕಡಲ ಹಂದಿ ಮೇಲೆ ಹಾಕಿರುವ ಡೇರ ಎಷ್ಟು, ಅದ ಅಳತೆ ಎಷ್ಟಿತ್ತು, ಮೆಜರ್ಮೆಂಟ್? 10 ಮೊಳನ? ಯಾವ್ದು ಸಿಸ್ಟರ್? 10 ಮೊಳ. 10 ಮೊಳ ಇಲ್ಲ. ಕಡಲ ಹಂದಿ ತಗೊಳು ಅಂತ ಹೇಳುವಾಗ ಅದು ಅಳತೆ ಎಷ್ಟು ಇಲ್ಲ brother. ಅಳತೆ ಇಲ್ಲ ಅನ್ನೋದೇ ಅದರ ಉತ್ತರ, ಸರಿಯಾದ ಉತ್ತರ. ಯಾವ್ದು ಅಂತ ಹೇಳಿದ್ರೆ ಅದರ ಅಳತೆ ಇಲ್ಲ. ಸರಿ, ಹಂಗೆ ಕೆಳಗೆ ನಾವು ನೋಡ್ಬೇಕಾದ್ರೆ ಆ ಒಂದು ಚರ್ಮದಿಂದ, ಆ ಕೆಂಪು ಚರ್ಮದಿಂದ ಮಾಡಿದಂತ ಅಲ್ಲಿ ಒಂದು ಡೇರ ಇತ್ತು, ಅದರ ಒಂದು ಅಳತೆ ಎಷ್ಟಿತ್ತು? ಅದಕ್ಕೂ ಅಳತೆ ಇಲ್ಲ ಬ್ರದರ್. ವೆರಿ ಗುಡ್, ಅದಕ್ಕೂ ಅಳತೆ ಇಲ್ಲ ನಾವು ನೋಡಿದ್ದೇವೆ. ಓಕೆ, ಆಮೇಲೆ ನೋಡೋಣ ಇಷ್ಟು ಇವಾಗ ಜ್ಞಾಪಕ ಇದೆಯಾ ನಿಮಗೆ ಅಂತ. ಆಮೇಲೆ ಆ ಒಂದು ಆಡಿನ ಕೂದಲು ಅಲ್ಲಿ ಮಾಡಿದಂತ ಆ ಡೇರ ಇತ್ತು, ಅದರ ಒಂದು ಅಳತೆ ಯಾರಿಗಾದ್ರ ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲ. 4 ನಿಮ್ ವಾಯ್ಸ್ ಕಂಪ್ಲೀಟ್ ಬ್ರೇಕ್ ಆಯ್ತು, ಮತ್ತೆ ಹೇಳಿ. 4 ಇಂಟು 11 ಪೀಸ್. ವೆರಿ ಗುಡ್. ಸರಿ, ಇಲ್ಲಿ 4 ನೋಡ್ಬೇಕಾದ್ರೆ 30 ಇಂಟು 11 ಪೀಸ್. ವೆರಿ ಗುಡ್. 4:30ಗೆ 11 ಪೀಸ್. ಒಂದು ಬಟ್ಟೆ, ಒಂದು ಕೂದಲಿನ ಒಂದು ಡೇರದಲ್ಲಿ 4ಗೆ 30 ಆಗಿತ್ತು. ಅದೇ ತರ ಎಷ್ಟು ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ 11 ಪೀಸ್ ಮಾಡಬೇಕಾಗಿತ್ತು. ಅದರಲ್ಲಿ 5 ಒಂದು ಕಡೆ, 6 ಒಂದು ಕಡೆಯನ್ನ ಮಾಡಿಸಿದ್ರು. ಆಮೇಲೆ ಅದು ಎರಡನ್ನ ಅದು ಜೋಡಿಸಿ ಅದನ್ನ ಎರಡನ್ನು ಕೂಡಿಸಿದ್ರು ಅಂತ ಕೂಡ ನೋಡಿದ್ವಿ. ಹಾಗಿರುವಾಗ ನಾರೆ ಬಟ್ಟೆಯಲ್ಲಿ ಮಾಡಿದಂತ ಅದರ ಒಂದು ಅಳತೆ ಎಷ್ಟಿತ್ರಿ? ಅದರ ಅಳತೆ ಎಷ್ಟಿತ್ತು? ನಾರ ಬಟ್ಟೆಯಲ್ಲಿ ಆ ಒಂದು ಯಾರು ನೀಲಿ, ದೋಮ್ರ ಮತ್ತೆ ರತ್ತಂಬ್ರ, ಇವಲ್ಲಿ ಒಂದು ಕೆರುಬಿನ ಮಾಡಿ ಆ ಒಂದು ನಾರೆ ಬಟ್ಟೆಯಲ್ಲಿ ಮಾಡಬೇಕಾಗಿರುವ ಆ ನಾರೆ ಬಟ್ಟೆ ಡೇರ ಎಷ್ಟು ಅಳತೆ ಇತ್ತು? ಜ್ಞಾಪಕ ಇದೆಯಾ? ಸರಿ, ಜ್ಞಾಪಕ ಇಲ್ಲ. ಆದ್ರೆ ಸೋದರ ಸೋದರಿಯರೇ, ಅದನ್ನ ಕೂಡ ಎಷ್ಟು ಅದರ ಅಳತೆ ಎಷ್ಟು ಅಂತ ನೋಡಿದ್ರೆ ಸೋದರ ಸೋದರಿಯರೇ, ಇದು ಇವಾಗ ಆ ಕುರಿಯ ಒಂದು ಕೂದಲಲ್ಲಿ ಮಾಡಿದಂತ ಆ ಡೇರ ಬಂದು 30ಗೆ 4 ಇತ್ತಲ್ಲ, ಅದೇ ನಾರೆ ಬಟ್ಟೆದು ಎಷ್ಟಿತ್ತಂತ ಕೇಳಿದ್ರೆ 28ಗೆ 4 ಅಲ್ವಾ? ಅದು 28ಗೆ 4 ಆಗಿತ್ತು. ಅದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಬರೀ ನಮಗೆ ಪ್ರಶ್ನೆ ಕೇಳೋದಕ್ಕೆ, ಅದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಅದನ್ನ ಕೇಳ್ತಾ ಇದ್ದೀನಿ ಅಷ್ಟೇ ಹೊತ್ತು.
ಮತ್ತೆ ಅದನ್ನ ನಾವು ಸ್ಟಡಿ ಮಾಡುವಾಗ ಅದು ನಿಮಗೆ ಜ್ಞಾಪಕ ಬರಬೇಕು. ಹಂಗಾದ್ರೆ 28ಗೆ 4 ಒಂದು ಬಟ್ಟೆಯನ್ನ ಮತ್ತೆ ಅದನ್ನ ಕೂಡ 5 ಆಗಿ ಅದನ್ನ ಕೂಡಿಸ್ಬೇಕು. ಸಪರೇಟ್ ಆಗಿ ಮಾಡ್ಬಿಟ್ಟು ಮತ್ತೆ 5 ಮಾಡಿ ಅದನ್ನ ಕೂಡಿಸಿ ಅದನ್ನ ಒಂದು ಅದರಲ್ಲಿ ಗುಂಡಿಗಳು ಇತ್ತು, ಆ ಗುಂಡಿಗಳಲ್ಲಿ ಇದನ್ನ ಸೇರ್ಸ್ಬೇಕು. ಟೋಟಲ್ ಎಷ್ಟಿತ್ತು ಅಂತ ಕೇಳಿದ್ರೆ 10 ಬಟ್ಟೆಯನ್ನ ಅದನ್ನ ಸೇರ್ಸ್ಬೇಕು ಅಂತ ಕೊಟ್ಟಿದ್ರು. ಸೋದರರೇ, ಇವಾಗ ನಾವು ಅದನ್ನ ಸ್ಟಡಿ ಮಾಡೋಣ. ನಾವು ಹೋದ ವಾರ ನಾವು ಯಾವ್ದ್ರ ಬಗ್ಗೆ ಮಾತ್ರವೇ ಸ್ಟಡಿ ಮಾಡಿದ್ವಿ ಅಂತ ಕೇಳಿದ್ರೆ ಕಡಲಿನ ಹಂದಿ ಅಲ್ವಾ, ಅದರ ಒಂದು ಅಂತ ನೋಡುವಾಗ ಅದರ ಒಂದು ಚರ್ಮದಲ್ಲಿ ಮಾಡಿದಂತ ಅದಕ್ಕೆ ಆತ್ಮೀಯವಾಗಿರುವ ಅರ್ಥಗಳು ಏನು ಅಂತ ನೋಡುವಾಗ ಅದು ಏನಾಗಿತ್ತು ಅಂತ ಹೇಳೋದು ಕ್ರಿಸ್ತನ ಒಂದು ನೋಡ್ಬೇಕಾದ್ರೆ ಒಂದು ಮಹಿಮೆಯನ್ನ ಅದು ಏನಾಯ್ತು ಅಂತ ಕೇಳಿದ್ರೆ ತಂದೆಯ ದೇವರ ಮಹಿಮೆಯಲ್ಲಿ ಇದ್ದಂತ ಕ್ರಿಸ್ತನು ಹೆಂಗೆ ಈ ಕಡಲ ಹಂದಿ ಸಮುದ್ರದಲ್ಲಿ ಇದ್ದಂತ ಅದರ ವಾತಾವರಣವೇ ಬೇರೆವಾಗಿತ್ತು, ಆದ್ರೆ ಅದನ್ನ ಬಿಟ್ಟು ಹೆಂಗೆ ಅಡವಿಗೆ ಬಂದಿತ್ತೋ ಅದೇ ತರ ಬಂದು ಅದನ್ನ ಅಡವಿಗೆ ತಂದಿದ್ರು, ಆ ಅರಣ್ಯಕ್ಕೆ ತಂದಿದ್ರು. ಅದೇ ತರ ಕ್ರಿಸ್ತನು ಕೂಡ ಆ ಮಹಿಮೆಯನ್ನ ಬಿಟ್ಟು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅವರು ಈ ಮನುಷ್ಯನ ರೂಪವನ್ನು ತಗೊಂಡು ಏನಾಗಿದ್ರು ಅಂತ ಕೇಳಿದ್ರೆ ಇಲ್ಲಿಗೆ ಆ ಮಹಿಮೆ ಬಿಟ್ಟು ಬಂದ್ರು. ನಮಗಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತನ್ನ ಇದ್ದಂತ ಆ ಮಹಿಮೆಯನ್ನ ಸ್ಯಾಕ್ರಿಫೈಸ್ ಮಾಡಿ ಅವರು ಬಂದಿದ್ರು ಅಂತ ಕೂಡ ಅದನ್ನು ನೋಡಿದ್ವಿ. ಅದಕ್ಕೂ ನಾವು ಒಂದು ಪಾಠಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಚಿಕ್ಕ ವಿಡಿಯೋನ ನೋಡ್ಬಿಡೋಣ. ಸಹೋದರಿಯರೇ, ಅದಕ್ಕೆ ಮುಂಚೆ ನೀವು ನೋಡ್ಬೇಕಾದ್ರೆ ಈ ದೇವದರ್ಶನ ಗೂಡಾರ ಯಾವ ಒಂದು ಡಿಸೈನ್, ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಇತ್ತು ಅಂತ ಕೂಡ ನಾವು ನೋಡಿದೀವಿ ಅಲ್ವರ. ಈಗ ನೋಡ್ರಿ, ಈ 4 ಬಟ್ಟೆ ಒಂದು ಚಿಕ್ಕ ವಿಡಿಯೋನ ನೋಡ್ಬಿಡೋಣ ರೀ. ಆ ಚಿಕ್ಕ ವಿಡಿಯೋ ನೋಡ್ಬಿಡ್ರಿ, ಈಗ್ಲೇ ತೋರಿಸ್ತಾ ಇದ್ದೀನಿ. ಈ ಡೇರೆಗಳು ನೋಡಿ, ಇದೇ ನಾರ ಬಟ್ಟೆಯಲ್ಲಿ ಮಾಡಿದಂತ ಎಲ್ಲ ಒಂದೇ ತರ ಇರಬೇಕು. ಅದನ್ನ ಎಲ್ಲ ಸೇರಿಸ್ಬೇಕು. ಆ ನೀಲಿ ಬಟ್ಟೆಯಲ್ಲಿ ಇದು ಆಡಿನ ಕೂದಲಲ್ಲಿ ಮಾಡಿದಂತ ಇದು 11 ಆಗಿರ್ತದೆ. ಈ 11 ಕೂಡ ತರಿಸಿ ಅದನ್ನ ಗುಂಪಿಗೆ ಅದನ್ನ ಸೇರಿಸಬೇಕು ಅಂತ. ಇದು ಬಂದು ಆಡಿನ ಕೂದಲು. ಇಲ್ಲ ಬಂದು ತಾಮ್ರದಲ್ಲಿ ಇರಬೇಕು ಅಂತ ಹೇಳಿ ಅದ್ರ ಮೇಲೆ ಒಂದು ಆ ಎರಡು ಆಯ್ತಲ್ಲ, ಅದನ್ನ ಮತ್ತೆ ಮುಂದೆ ಒಂದು ಆಟಿನ ತಗೊಂಡು ಆದ್ಮೇಲೆ ಕಡಲಿನ ಹಂದಿ ಕೂಡ ಮೇಲೆ ನೋಡ್ತೀವಿ. ಇದು
ಓಕೆ, ನಾವು ನೋಡಿದಂತ ವಿಷಯಗಳು. ಸರಿ, ಲಾಸ್ಟ್ ಟೈಮ್ ನಾವು ನೋಡಿದ್ದು ಯಾವ ವಿಷಯಪ್ಪ ಅಂತ ಹೇಳಿದ್ರೆ ಈ ಆಡಿನ ತೋಳು ಅಲ್ವರ ಸೋದರರೇ. ಇದನ್ನ ನೋಡುವಾಗ ಬಂದ್ಬಿಡ್ತೀನಿ. ಎಸ್, ಬ್ಯಾಡ್ಜ್ ಸ್ಕಿನ್ ಅಂತ ನೋಡ್ತೀವಿ ಅಲ್ವರ. ಡಾಲ್ಫಿನ್ ಇಲ್ಲಿ ನೋಡ್ರಿ, ಈ ಒಂದು ನೋಡಿದ್ರೆ ಆಡಿನ ಕಡಲಿನ ಹಂದಿಯ ತೋಳಲ್ಲಿ ನೋಡಿದ್ದು. ಅದು ಏನಾಯ್ತು ಅಂತ ಕೇಳಿದ್ರೆ, ಅದು ಸೋದರರೇ ಇದಕ್ಕೆ ಅಳತೆ ಇಲ್ಲ. ಈ ಅಳತೆ ಇಲ್ಲ ಅಂದಿದ್ದಕ್ಕೆ ನಾವು ಎಷ್ಟೆಲ್ಲ ನೋಡಿದ್ವಿ ವಿಷಯಗಳು ಅಂತ ಹೇಳಿದ್ರೆ, ಕ್ರಿಸ್ತನ ಒಂದು ನಮ್ಮ ಮೇಲೆ ಇಟ್ಟಿದ್ದಂತ ಆ ಪ್ರೀತಿ ಅಲ್ವಾ. ಕ್ರಿಸ್ತನ ಒಂದು ಪ್ರೀತಿ ನಾವು ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ, ಅದು ನಮ್ಮ ಜ್ಞಾನಕ್ಕೆ ಏನಾಗಲ್ಲ ರೀ ಅದು ಅಂತ ಹೇಳಿದ್ರೆ, ನಮ್ಮ ಜ್ಞಾನಕ್ಕೆ ಎಟ್ಟದಿರ ಇರುವ ಒಂದು ಪ್ರೀತಿ, ಅಂತ ಒಂದು ಅಳತೆ ಇಳ್ದಿರ ಇರುವ ಜ್ಞಾನಕ್ಕೆ ಮೀರಿದಂತ ಒಂದು ಕ್ರಿಸ್ತನ ಒಂದು ಪ್ರೀತಿ ಯಾಗಿತ್ತು ಅಂತ ಹೇಳಿದ್ರೆ, ಈ ತರ ಇರುವಾಗ ತನ್ನನ್ನೇ ತಾನು ಮಹಿಮೆಯನ್ನ ಬಿಟ್ಟು ಈ ಸ್ಯಾಕ್ರಿಫೈಸ್ ಮಾಡಿ ಬಂದಿರೋ ವಿಷಯಗಳನ್ನು ನೋಡಿದ್ವಿ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಸೋದರರೇ, ಅದು ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದಂತ ಕೇಳಿದ್ರೆ ಒಂದು ಹಾಡಿನ ತೋಳಲ್ಲಿ ಮಾಡಿದಂತ ಒಂದು ವಿಷಯ. ಅದು ಓದ್ಬಿಡೋಣ. ವಿಮೋಚನ ಕಾಂಡದಲ್ಲಿ 26ನೇ ಅಧ್ಯಾಯ 14ನೇ ವಾಕ್ಯ ಮತ್ತೆ ಓದೋಣ ಸಿಸ್ಟರ್. ಹದ ಮಾಡಿರುವ ಕೆಂಪು ಬಣ್ಣದ ಕುರಿ. ಓದಿ ಹೇಳಿ ಸಿಸ್ಟರ್, ಎಷ್ಟನೇ ವಾಕ್ಯ? 14ನೇ ವಾಕ್ಯ, 26ನೇ ಅಧ್ಯಾಯ 14ನೇ ವಚನ. ಕರಿದೊಗಳುಗಳಿಂದ ಒಂದು ಮೇಲೊದಿಕೆಯನ್ನು, ಕಡಲು ಹೊಂದಿಯ ತೊಗಲುಗಳಿಂದ ಮತ್ತೊಂದು ಮೇಲೊದಿಕೆಯನ್ನು ಮಾಡಿಸಬೇಕು. ಓದಿ ಸಾರಿ ಟವರ್ ಸಿಸ್ಟರ್, ನೀವೇ ಓದಿ ಸಿಸ್ಟರ್ ಸ್ವಲ್ಪ. ಆಯ್ತು. ಈ ಹೊದಿಕೆಗೆ ವಧಿಸುವುದಕ್ಕಾಗಿ ಹದ ಮಾಡಿರುವ ಕೆಂಪು ಬಣ್ಣ. ಬ್ರದರ್, ನಿಮ್ ವಾಯ್ಸ್ ಬ್ರೇಕ್ ಆಗುತ್ತೆ ತುಂಬಾ. ಓದಿ ಸಿಸ್ಟರ್. ಈ ಹೊದಿಕೆಗೆ ವಧಿಸುವುದಕ್ಕಾಗಿ ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳಿಂದ ಒಂದು ಮೇಲ್ಹೊದಿಕೆಯನ್ನು, ಕಡಲು ಹಂದಿಯ ತೊಗಲುಗಳಿಂದ ಮತ್ತೊಂದು ಹೊದಿಕೆಯನ್ನು ಮಾಡಿಸಬೇಕು. ಈ ಕುರಿಯ ತೋಳು ಅಂತ ಬರುವಾಗ ಸಹೋದರರೇ, ಜನರಲ್ ಆಗಿ ನಾವ್ ಏನ್ ತಿಳ್ಕೊಂತೀವಿ ಅಂತ ಕೇಳಿದ್ರೆ ಕುರಿ ಅಂತ ತಿಳ್ಕೊಂತೀವಿ ಅಲ್ವರ. ಈಗ ಈ ಕುರಿ ಅನ್ನುವಾಗ ಅಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಇದಕ್ಕೆ ಕುರಿ ಅಲ್ಲ, ಇದಕ್ಕೆ ರ್ಯಾಮ್ ಅಂತ ಕೊಟ್ಟಿದ್ದಾರೆ. ರ್ಯಾಮ್ ಸ್ಕಿನ್. ರ್ಯಾಮ್ ಅಂತ ಹೇಳಿದ್ರೆ ಅದು ಟಗರಿನ ತೊಗಲು ಅಂತ ಬರ್ಬೇಕು ಆಕ್ಚುಲಿ. ಅದು ಕುರಿ ಅಂತ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಬರ್ದಿದ್ದಾರೆ. ಆಕ್ಚುಲಿ ಇದರ ಒಂದು ಟಗರಿನ ತೋಳಾಗಿ ಅದು ಇರಬೇಕು. ಸರಿ, ಈ ಬಟ್ಟೆಗೆ ಹಾಕಿದ್ದಂತ ಈ ಮೇಲೆ ಹಾಕಿದ್ದಂತ ಈ ಡೇರಕ್ಕೆ ಅಂತ ಹೇಳುವಾಗ, ಈ ಮೇಲೆ ಹಾಕಿದ್ದಂತ ಈ ಬಟ್ಟೆ, ಈ ಒಂದು ಕರ್ಟನ್, ಇದಕ್ಕೆ ಏನಪ್ಪಾ ಇದರ್ಥ ಅಂತ ಹೇಳುವಾಗ, ಇದು ಕೆಂಪು ಬಣ್ಣದಲ್ಲಿ ಇದ್ದಿದ್ದಂತ ಅಂತ ಹೇಳುವಾಗ ರಕ್ತದಿಂದ ಏನಾಗ್ಬೇಕು ಅಂದ್ರೆ ಕೆಂಪಾಗಿ ಮಾಡಿ, ಇದು ಒಂದು ಬೇರೆವಾಗಿ ಮಾಡಿ, ಇದಕ್ಕೆ ಕೂಡ ಅಳತೆ ಇರ್ಲಿಲ್ಲ ಅಂತ ನೋಡ್ತೀವಿ. ಸಹೋದರರೇ, ಇದು ಏನಪ್ಪಾ ನಮಗೆ ಸೂಚನೆ ಮಾಡ್ತಿದೆ ಅಂತ ಕೇಳಿದ್ರೆ, ಮತ್ತೆ ಸಹೋದರರೇ, ಇದು ಯಾಕಪ್ಪ ಅಳತೆ ಇಲ್ಲ, ಇದರಲ್ಲಿ ಕೂಡ ಯಾಕೆ ಅಳತೆ ಇಲ್ಲ ಅಂತ ಕೇಳಿದ್ರೆ, ಇದು ಕೂಡ ಕ್ರಿಸ್ತನಿಗೆ ಹೋಲಿಕೆ ಮಾಡಿದಂತ ಒಂದು ಡೇರಾರಿ. ಈ ಪರದೆ ಏನಂತ ಹೇಳಿದ್ರೆ ಈ ಕ್ರಿಸ್ತನಿಗೆ ಹೋಲಿಕೆ ಮಾಡಿದಂತ ಇದೆ. ಏನಕ್ಕೆಪ್ಪ ಅಂತ ಇದರಲ್ಲಿ ವಿಶೇಷ ಏನು ಅಂತ ಹೇಳುವಾಗ, ಮೊದಲನೇದು ನಾವು ನೋಡ್ಬೇಕಾದ್ರೆ ಸಹೋದರರೇ, ತಂದೆಯ ದೇವರು ಅವರಲ್ಲಿ ಇದ್ದಿದ್ದಂತ ಮಹಿಮೆ, ಕ್ರಿಸ್ತನಲ್ಲಿ ಯಾವ ತರ ಮಹಿಮೆ ಇದ್ದಿತ್ತೋ ಆ ಮಹಿಮೆನ ಬಿಟ್ಟು ಬರಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಐಶ್ವರ್ಯವಂತ ಇದ್ದಿದ್ದಂತ ಅವರು ನಮಗಾಗಿ ಬಡವರಾಗಿ ನಮ್ಮನ್ನ ಐಶ್ವರ್ಯವಂತ ಮಾಡಿದ್ರು ಅಂತ ವಾಕ್ಯಗಳೆಲ್ಲ ನಾವು ಓದಿದ್ರಿ ಅಲ್ವಾ. ಎಂತ ಐಶ್ವರ್ಯರಾಗಿ ಇದ್ರು ಅಂತ ಕ್ರಿಸ್ತನು, ಅವ್ರು ಅದೆಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ರು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದು ಈ ಭೂಮಿಗೆ ಬಂದಿದ್ರು, ಈ ಭೂಮಿಗೆ ಬಂದು ಹುಟ್ಟಿದ್ರು. ಯಾವ ತರ ಅಂತ ಹೇಳಿದ್ರೆ ತುಂಬಾ ಬಡವನಾಗಿ ಹುಟ್ಟಿದ್ರು ಅಂತ ನೋಡ್ತೀವಿ ಅಲ್ವಾ ಸಹೋದರರೇ. ಆ ತರ ಈ ಒಂದು ಪರಿಸ್ಥಿತಿಯಲ್ಲಿ ನೋಡ್ರಿ, ಅದು
ಒಂದು ಆ ಸ್ಥಿತಿ ಮಹಿಮೆ ಸ್ಥಿತಿಯನ್ನ ತೋರಿಸ್ತದೆ. ಎರಡನೇ ಡೇರ ಯಾವ್ದನ್ನ ತೋರಿಸ್ತದೆ ಅಂತ ಕೇಳಿದ್ರೆ, ಕ್ರಿಸ್ತನ ಈ ಭೂಮಿ ಮೇಲೆ ಬಂದ ಮೇಲೆ ಕೂಡ ತನ್ನ ಜೀವ, ತನ್ನ ಎಲ್ಲಾ ಕಾರ್ಯಗಳನ್ನು ಯಜ್ಞದಾಗಿ ವಿಮೋಚನವಾಗಿ, ಎಲ್ಲರ ವಿಮೋಚನವಾಗಿ ತನ್ನನ್ನೇ ಕೊಟ್ಟು ಬಿಟ್ರಂತೆ. ತನ್ನನ್ನೇ ಕೊಟ್ಟು ಬಿಟ್ಟು ದೇವರಲ್ಲಿ ಇದ್ದಂತ ಒಂದು ಒಡಂಬಡಿಕೆ ಯಾರಲ್ಲಿ ಬಂದು, ಯಾರಲ್ಲಿ ಆ ಒಡಂಬಡಿಕೆ ಏನಾಗಿದೆ ಮೀರಿದಂತ ಈ ಮನುಷ್ಯರಿಗೆ ಕ್ರಿಸ್ತನು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ನೋಡ್ರಿ, ಈ ಭೂಮಿಯಲ್ಲಿ ಬಂದ ಮೇಲೆ ತನ್ನ ಶರೀರವನ್ನು ತನ್ನ ರಕ್ತದಿಂದ ನೋಡಿ, ಮೇಲೆ ಇರುವಾಗ ತನ್ನ ಮಹಿಮೆಯನ್ನ ಬಿಟ್ಟು ಬಂದಿದ್ರು. ಅದು ಒಂದು ಸ್ಯಾಕ್ರಿಫೈಸು, ಅದು ಅಳತೆ ಇಳ್ದಿರೋ ಸ್ಯಾಕ್ರಿಫೈಸ್ ಅಂತ ಕೇಳಿದ್ರೆ ಅದನ್ನ ಯಾರನ್ನು ಕೂಡ ಅದನ್ನ ಅಳತೆ ಮಾಡಕ್ ಸಾಧ್ಯ ಇಲ್ಲ ಅಂತ ನೋಡಿದ್ವಿ. ಎರಡನೇದು, ಕ್ರಿಸ್ತನು ಇಲ್ಲಿ ಬಂದ ಮೇಲೆ, ಮನುಷ್ಯನಾಗಿ ಇಲ್ಲಿ ಹುಟ್ಟಿದ ಮೇಲೆ ಅವರ ಒಂದೇ ಉದ್ದೇಶ, ಅವರಲ್ಲಿ ಇದ್ದಿದ್ದಂತ ಒಂದೇ ಒಂದು ಉದ್ದೇಶ ಏನಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ತನ್ನ ಜೀವವನ್ನು, ರಕ್ತವನ್ನು ಕೊಟ್ಟು ಈ ಮನುಷ್ಯರನ್ನ ರಕ್ಷಣೆ ಮಾಡೋದೇ ಅವರ ಉದ್ದೇಶದಾಗಿತ್ತು. ಯಾಕೆಂತ ಕೇಳಿದ್ರೆ, ಇಷ್ಟು ಕಾಲವಾಗಿ ಏನ್ ಮಾಡ್ತಿದ್ರು ಇಸ್ರೇಲ್ ಮಕ್ಕಳು ಮತ್ತೆ ಜನರೆಲ್ಲ ಪಾಪಗಾಗಿ ಒಂದು ಪರಿಹಾರವನ್ನ ಬಂದಿದ್ರು. ಪ್ರಾಣಿಗಳನ್ನ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಏನಾಗ್ತಿದ್ರು ಅಂತ ಕೇಳಿದ್ರೆ, ಅವರು ಕೊಡ್ತಾ ಇದ್ರು, ಬಲಿಯಾಗಿ ಕೊಡ್ತಿದ್ರು. ಈಗ ಆ ಬಲಿಯಾಗ್ಲಿ, ಆ ಕಾಣಿಕೆಯಾಗ್ಲಿ ಏನೇ ಕೊಡ್ತಿದ್ರೆ ಕೂಡ ಆ ರಕ್ತದಿಂದ ನಮಗೆ ರಕ್ಷಣೆ ಬರೋಕೆ ಸಾಧ್ಯವಾಗೋದಿಲ್ಲ ಅಂತ ನಮಗೆ ಎಲ್ಲರಿಗೂ ಗೊತ್ತು. ಆದ್ರಿಂದ ಒಂದು ಒಡಂಬಡಿಕೆ, ದೇವರು ಮಾಡಿದಂತ ಒಡಂಬಡಿಕೆಯಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಒಂದು ಅಲ್ಲಿ ಬಂದಿದ್ದಂತ ಒಂದು ಬ್ರೇಕಪ್ ಅಂದ್ರೆ, ನಾವು ದೇವರಿಂದ ದೂರ ಹೋಗಿದ್ದ ಮನುಷ್ಯನನ್ನು ಸೇರಿಸಲಿಕ್ಕೆ ಏನಾಗಿದ್ರು ಅಂತ ಕೇಳಿದ್ರೆ, ಕ್ರಿಸ್ತನು ಇಲ್ಲಿ ಬಂದಿದ್ರು. ಬಂದು ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅವರು ಎಲ್ಲಾರು ವಿಮೋಚನೆಗಾಗಿ ಏನಾಗಿದ್ರಂತೆ ಬಂದಿದ್ರು ಅಂತ ಕೂಡ ವಿಮೋಚನವಾಗಿ. ನೋಡ್ರಿ, ಒಂದು ವಾಕ್ಯ ಓದೋಣ. ಮಾರ್ಕ್ ಬರೆದಿರೋ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 45ನೇ ವಾಕ್ಯ ಓದೋಣ ಸಿಸ್ಟರ್. 10:45 10:45. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ನೋಡಿದ್ರ, ಆಗಿರುವಾಗ ಅವರು ಮನುಷ್ಯನು ಇಲ್ಲಿ ಬಂದಿದ್ರೆ, ಅಂತ ಐಶ್ವರ್ಯವನ್ನ ಮನುಷ್ಯನಾಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ಕೂಡ ಅವರು ಸೇವೆ ಮಾಡೋದಕ್ಕೆ ಮತ್ತು ಬೇರೆಲ್ಲ ಸೇವೆ ಮಾಡಿಸ್ಕೊಳ್ಳಕ್ಕೆ ಕ್ರಿಸ್ತನು ಬಂದಿಲ್ಲ ಅಂತ ಹೇಳ್ತಾರೆ. ಎಂತ ಒಂದು ಐಶ್ವರ್ಯ ಮನುಷ್ಯ ಇದ್ದಿದ್ದಂತ ಮಹಿಮೆ ಉಳ್ಳ ಒಂದು ಸೃಷ್ಟಿ, ಆ ಸೃಷ್ಟಿ ಇಲ್ಲಿ ಬರುವಾಗ ಬೇರೆಯವರು ಇವರಿಗೆ ಬಂದು ಬೇರೆಯವರು ಇವ್ರಿಗೆ ಸೇವೆ ಮಾಡ್ಬೇಕು ಅಂತ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ತಾನು ಸೇವೆ ಮಾಡ್ಬೇಕು ಅಂತ ಬಂದ ಒಂದು ಸ್ಯಾಕ್ರಿಫೈಸ್ ಇದೆ ನೋಡ್ರಿ. ಎಲ್ಲರನ್ನು ಏನ್ ಮಾಡ್ಬೇಕು, ತನ್ನ ಜೀವವನ್ನು ಕೊಡಕ್ಕೆ ಬಂದಿದ್ರಂತೆ. ಇದು ನೋಡ್ಬೇಕಾದ್ರೆ ತನ್ನ ಜೀವವನ್ನು ಯಾರಿಗೆ ಕೊಡಕ್ ಬಂದ್ರು ಅಂತ ಕೇಳಿದ್ರೆ, ಇಲ್ಲಿ ಈ ಮನುಷ್ಯನ ರಕ್ಷಣೆ ಮಾಡೋದಕ್ಕೆ ಬಂದಿದ್ರು. ಈ ಗಿವ್ಸ್ ಹಿಸ್ ಲೈಫ್ ಆಸ್ ಎ ರ್ಯಾನ್ಸಮ್ ಫಾರ್ ಮೆನಿ ಅಂತ ಹೇಳ್ತಾರೆ. ಎಲ್ಲರಿಗೂ ವಿಮೋಚನವಾಗಿ ತನ್ನ ಜೀವವನ್ನು ಕೊಡಕ್ಕೆ ಕ್ರಿಸ್ತನು ಇಲ್ಲಿ ಬಂದಿದ್ರು. ನೋಡ್ರಿ, ಮೊದಲನೇದು ಸ್ಯಾಕ್ರಿಫೈಸು ಕೊಟ್ಬಿಟ್ರು. ದೊಡ್ಡ ಸ್ಯಾಕ್ರಿಫೈಸ್ ಅದೇ. ನಾವು ಓದ್ತೀವಲ್ಲ, ಯೋಹಾನದಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೋಗುವಾಗ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ಎಲ್ಲಿತ್ತು, ದೇವರ ಬಳಿಗೆ ಇತ್ತು ಅಂತ ನೋಡ್ತೀವಿ. ಸಹೋದರ ಸಹೋದರರೇ, ಅಲ್ಲಿ ಇದ್ದಿದ್ದಂತ ಜಾಗ ಎಂತ ಒಂದು ಮಹಿಮೆ ಜಾಗ. ಅದನ್ನ ಬಿಟ್ಟು ಬಂದ ಮೇಲೆ ಕೂಡ ಇಲ್ಲಿ ಅವರು ಎರಡನೇ ಅಧ್ಯಾಯದಲ್ಲಿ ಏನ್ ನಮಗೆ ಪಾಠ ಅಂತ ಹೇಳಿದ್ರೆ, ಇಲ್ಲಿ ಬಂದ ಮೇಲೆ ಕೂಡ ತನ್ನ ದೇಹವನ್ನು ಅವರು ಕೊಡಕ್ಕೆ ಸಿದ್ಧರಾಗಿದ್ರು. ವಾಕ್ಯದ ಪ್ರಕಾರ, ದೇವರ ಒಡಂಬಡಿಕೆ ಪ್ರಕಾರ ಅವರು ಇಲ್ಲಿ ಬಂದಿದ್ರು ಅಂತ ನೋಡ್ತೀವಿ ಅಲ್ವರ ಸಹೋದರ ಸಹೋದರಿ. ಐಸಾಯದಲ್ಲಿ ನಾವು ಓದುವಾಗ, ಏಷಿಯಾದಲ್ಲಿ ಒಂದು ವಾಕ್ಯ ಓದೋಣ. ಏಷಿಯಾ 53ನೇ ಅಧ್ಯಾಯ 7ನೇ ವಾಕ್ಯ ಓದೋಣ ಸಿಸ್ಟರ್. 43:7. 43 ಬ್ರದರ್? ಹೌದು, ಸಾರಿ, 53:7. ಹಾ ಬ್ರದರ್. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವೈದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಎಂತ ಒಂದು ಕುರಿಯಾಗಿ ಇದ್ನು ಅಂತ ಕೇಳಿದ್ರೆ, ಇಂತ ಒಂದು ಆ ಮೈರು ಒಂದು ಕತ್ತರಿಸುವ, ಹುಣ್ಣು ಕತ್ತರಿಸುವ ಒಂದು ಆ ಕುರಿಗೆ ಕತ್ತರಿಸುವ ಯಾವ ತರ ನಿಂತಿದ್ರೋ ಅದೇ ತರ ತನ್ನ ಕುರಿಯಾಗಿ ಇದ್ಬಿಟ್ಟಿದ್ರು ಅಂತ ಹೇಳ್ತಾವ. ಸಹೋದರ ಸಹೋದರರೇ,
ಕ್ರಿಸ್ತನ ಒಂದು ಅಲ್ವಾ ದೇವ್ರ ತಂದೆಯ ದೇವ್ರು ಆ ಒಂದು ಕುರಿಯನ್ನ ತರುವಾಗ ಬಾಯಿ ತೆಗೆದು ಮಾತಾಡುದಿಲ್ಲ. ಯಾಕಂದ್ರೆ ಒಂದೇ ಚಿತ್ತ, ದೇವರ ಯೋಜನೆ, ಅವರ ಉದ್ದೇಶ, ಅದನ್ನ ಮಾತ್ರವೇ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅದು ನೆರವೇರಿಸಿಕೆ ಬಂದಿದ್ರು ಅಂತ ನೋಡ್ತೀವಿ. ಹಾಗಿರುವಾಗ ಸೋದರಿ ಇಂಥ ಒಂದು ಎಲ್ಲರೂ ವಿಮೋಚನವಾಗಿ ಕ್ರಿಸ್ತನು ಅವರು ತನ್ನನ್ನು ಕೊಟ್ಟಿದ್ರು ಅಂತ ಕೂಡ ಇನ್ನೊಂದು ವಾಕ್ಯ ಕೂಡ ಓದೋಣ. 1 ತಿಮೋತಿಗೆ 2ನೇ ಅಧ್ಯಾಯ 5-6. 1 ತಿಮೋತಿ 2ನೇ ಅಧ್ಯಾಯ 5-6 ಓದೋಣ ಸಿಸ್ಟರ್. 2ನೇ ತಿಮೋತಿನ ಬ್ರದರ್? ತಿಮೋತಿ 2ನೇ ತಿಮೋತಿ 1 1 ತಿಮೋತಿ ಸಿಸ್ಟರ್ 1 ತಿಮೋತಿ 1 ನಿಮ್ದು 2ನೇ ವಾಯ್ಸ್ ಅಧ್ಯಾಯ. ವಾಯ್ಸ್ 2ನೇ ನಿಮ್ದು ಅಧ್ಯಾಯ. ಕಟ್ ಹೌದಾ? ಹೇಳಿ, ಇವಾಗ ಹೇಳಿ ಬ್ರದರ್, ಕೇಳಿಸ್ತಾ ಇದೆ. 1 ತಿಮೋತಿಗೆ 2ನೇ ಅಧ್ಯಾಯ 5-6 ವಾಕ್ಯ ಓದೋಣ ಸಿಸ್ಟರ್. 1ನೇ ತಿಮೋತಿನ 2ನೇ ತಿಮೋತಿನ ಬ್ರದರ್? ಏಕೆಂದರೆ ತಿಮೋತಿ. ಒಬ್ಬನೇ, ಬ್ರದರ್ ಕಟ್ ಆಗ್ತಾ ಇತ್ತು ಅದಕ್ಕೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಅಂತ ಹೇಳ್ತಾರೆ. ಹಂಗತಿ ಎಲ್ಲರೂ ವಿಮೋಚನವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಅಂತ ನೋಡ್ತೀವಿ. ಸೋದರರೇ, ಇಲ್ಲಿಗೆ ಒಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಈ ಟಗರು ಯಾಕಪ್ಪ ಟಗರು ಕ್ರಿಸ್ತನಿಗೆ ಹೋಲಿಕೆ ಮಾಡೋದು ಅಂತ ಕೇಳಿದ್ರೆ, ಈಗ ಕುರಿ ಅಂತ ಕೂಡ ನೋಡ್ಬೇಕಾದ್ರೆ ಎಷ್ಟು ಪ್ರಾಣಿಗಳನ್ನು ನಾವು ಒಂದು ಪಾಠ ಕೂಡ ಮಾಡಿದೀವಿ. ಅದು ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ. ಹಲವಾರು ಪ್ರಾಣಿಗಳು, ಆ ಜೀವಿಗಳು ಕ್ರಿಸ್ತನಿಗೆ ಹೋಲಿಕೆ ಮಾಡಿರುವ ಕೆಲವು ಜೀವಿಗಳು ಉಂಟು. ಯಾರಿಗಾದ್ರೂ ಜ್ಞಾಪಕ ಇದೆಯಾ ಪಾಠ ಕೇಳಿರೋರು? ಎಷ್ಟು ಪ್ರಾಣಿಗಳನ್ನ ನಾವು ಅದನ್ನ ಕ್ರಿಸ್ತನ ಒಂದು ಪ್ರವಾದನೆಯನ್ನ ನೆರವೇರಿಸುವ ಕೆಲವು ಪ್ರಾಣಿಗಳೆಲ್ಲ ಇತ್ತು. ಅವೆಲ್ಲ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಒಂದು ಪಾಠ ನಾನು ಮಾಡಿದ್ದೆ. ಕುರಿ ಮೊದಲನೇದು ಯಾವ್ದು ನೋಡ್ರಿ, ಮೊದಲು ಯಾವ್ದಂತ ಕೇಳಿದ್ರೆ ಒಂದು 7 ಮುಖ್ಯವಾದ ಒಂದು ಜೀವಿಗಳಿತ್ತು. ಅದರಲ್ಲಿ ಮೊದಲನೇದು ನೋಡ್ಬೇಕಾದ್ರೆ ನಾನು ಮುಂಚೆನೆ ಹೇಳಿದೀನಿ, ಆ ಕಡಲ ಹಂದಿ ಕ್ರಿಸ್ತನಿಗೆ ಹೋಲಿಕೆ ಆಗ್ತದೆ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಟಗರು ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ಸಹೋದರರೇ ಯಾರಿಗ್ರಿ? ಕ್ರಿಸ್ತನಿಗೆ ಅದು ಹೋಲಿಕೆ ಆಗ್ತದೆ. ಮತ್ತೆ ಕುರಿ ಕೂಡ ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ಕ್ರಿಸ್ತನಿಗೆ ಹೋಲಿಕೆ ಆಗ್ತದೆ. ನೋಡಿ, ಟಗರುಗೆ ವ್ಯತ್ಯಾಸ ಇದೆ. ಟಗರು ಬಲಿ, ಅದರ ಒಂದು ಏನಂತ ಕೇಳಿದ್ರೆ ಅದರ ಒಂದು ಬಲಿ ಬೇರೆ, ಅದರ ಯಜ್ಞದ ಬಲಿ ಬೇರೆ, ಆದ್ರೆ ಕುರಿಯ ಯಜ್ಞದ ಬಲಿಯ ಕೂಡ ಬೇರೆ ಬೇರೆ ಇರ್ತದೆ. ಅದೇ ತರ ನೆಕ್ಸ್ಟ್ ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು 3 ವಿಷಯಗಳೈತೆ. 3 ಬೇರೆ ಪ್ರಾಣಿಗಳು ಕೂಡ ಕ್ರಿಸ್ತನಿಗೆ ಹೋಲಿಕೆ ಮಾಡಿರೋ ಪ್ರಾಣಿಗಳೈತೆ. ನಾವು ಯಾವತ್ತಾದ್ರೆ ಅದು ನೋಡೋಣ ಸಹೋದರರೇ. ಇಲ್ಲಿ ಟಗರು ಯಾಕಪ್ಪ ಟಗರು ಅಂತ ಹೇಳುವಾಗ, ಟಗರಲ್ಲಿ ಏನು ವಿಷಯಗಳೈತೆ? ಏನು ಪಸ್ಕಾ ಒಂದು ಕುರಿ ಐತೆ, ಟಗರು ಕೂಡ ಕ್ರಿಸ್ತನು, ಪಸ್ಕಾ ಕುರಿ ಕೂಡ ಕ್ರಿಸ್ತನಿಗೆ ಹೋಲಿಕೆ ಮಾಡುವಾಗ ಎರಡುಗೆ ಏನು ವ್ಯತ್ಯಾಸ ಅಂತ ಹೇಳುವಾಗ, ಟಗರು ಎಲ್ಲಿ ನೋಡ್ತೀವಿ? ಎಲ್ಲಾದ್ರೂ ನೋಡಿ ಟಗರು ಎಲ್ಲಿ ಬರ್ತದೆ? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಟಗರು ಎಲ್ಲಿ ಬರ್ತದೆ? ಯಾರಿಗಾದ್ರೂ ಜ್ಞಾಪಕ ಇದೆಯಾ ಹೇಳ್ರಿ ಅಂತ ಹೇಳಿದ್ರೆ. ಎಲ್ಲಿ ಗೊತ್ತಾ ಸೋದರಿಯರೇ? ನಾವು ನೋಡ್ತೀವಿ ಅಬ್ರಹಾಂ ಇಸಾಕನ ಬಲಿ ಕೊಡುವಾಗ ಅಲ್ಲಿ ತಂದೆಯ ದೇವರು ಒಂದು ಅಲ್ವಾ, ಅದು ಓದೋಣ ಸಿಸ್ಟರ್, ಓದ್ಬಿಡ್ರಿ. ಆದಿಕಾಂಡದಲ್ಲಿ 22ನೇ ಅಧ್ಯಾಯ 13ನೇ ವಾಕ್ಯದಿಂದ. ಆದಿಕಾಂಡ 22ನೇ ಅಧ್ಯಾಯ 13. ಇಲ್ಲಿ ಪಟಾಕಿಗಳು ಹೊಡಿತಾ ಇದ್ದಾರೆ, ಆದ್ರಿಂದ ಸ್ವಲ್ಪ ಟವರ್ಗಳು ಡಿಸ್ಟರ್ಬ್, ಹಂಗಂದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಕಾಣುತ್ತೆ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದೆಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದ್ದನು.
ನೋಡಿದ್ರ ಈಗ ತನ್ನ ಮಗನಕ್ಕೂ ಬದಲಾಗಿ ಅದನ್ನ ಹೋಮ ಮಾಡಿದನು ಅಂತ ಹೇಳ್ತೀವಿ. ಹಂಗಾದ್ರೆ ತಂದೆಯ ದೇವರು ಯೆಹೋವ ದೇವರು ತನ್ನ ಮಗನನ್ನ ಬಲಿ ಕೊಡುವಾಗ ಅಲ್ಲಿ ಯಾವ್ದನ್ನ ತೋರ್ಸ್ಕೊಟ್ಟಿದ್ರು ಅಂತ ಕೇಳಿದ್ರೆ, ಅಬ್ರಹಾಮನೇ ನಿನ್ನ ಮಗನ ಮೇಲೆ ಕೈ ಹಾಕಬೇಡ ಅಂತ ಹೇಳಿದ್ರು. ಅವಾಗ ಟಗರನ್ನ ತೋರಿಸಿದ್ರು. ಟಗರ್ನ ತೋರಿಸಿ ಅದ್ರ ಬದಲು ಮಗನಿಗೆ ಬದಲು ಇವರು ಹೋಮವಾಗಿ ಏನು ಮಾಡ್ಬೇಕಂತ ಕೇಳಿದ್ರೆ ಇದನ್ನ ಬಲಿ ಕೊಟ್ರು ಅಂತ ನೋಡ್ರಿ. ಸರಿ, ಏನಕ್ಕಪ್ಪ ಅದು ಬಲಿ ಟಗರು ಅವತ್ತು ಕೊಡೋದಂತ ಬಲಿ ಏನಾಗಿತ್ತು ಅಂತ ಹೇಳುವಾಗ ಸಹೋದರರೇ ನೋಡ್ರಿ, ಒಡಂಬಡಿಕೆ ಅಂದ್ರೆ ಇದೇ ಮೊದಲನೇ ಸಾರಿ ಕ್ರಿಸ್ತನಿಗೆ ಇಲ್ಲಿಗೆ ತಂದೆಯ ದೇವರಿಗೆ ಒಂದು ಸಂತತಿಯನ್ನ ಉಂಟಾಗುವ ವಿಷಯ ಇಲ್ಲೇ ಹೇಳೋದಂತ ನೋಡ್ತೀವಿ. ಅದರಲ್ಲಿ ಹಂಗೆ ಓದಿ ಸಿಸ್ಟರ್ 14, 15, 17 ಹಾ ಬ್ರದರ್. ಹೋಮ ಮಾಡಿದ ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದುದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಅಂದನು. ಆಮೇಲೆ ಇವಾಗ ನೋಡ್ರಿ ಏನ್ ಹೇಳಿದ್ರು, ಇದು ಒಂದು ಒಡಂಬಡಿಕೆ. ಈ ಒಡಂಬಡಿಕೆ ಅಬ್ರಹಾಮನಿಗೆ ಕೊಡೋದಕ್ ಮುಂಚೆ ಅವ್ರಿಗೆ ಕೊಟ್ಟಿದ್ದಂತ ಒಂದು ದೊಡ್ಡ ಟೆಸ್ಟ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಒಂದು ಪರೀಕ್ಷೆ ಮಾಡಿದ್ರು. ಅಬ್ರಹಾಮನ ಒಂದು ಪರೀಕ್ಷೆ ಮಾಡಿದ್ರು. ಅವ್ರು ಎಂತ ಒಂದು ದೇವರ ವಾಕ್ಯದ ಒಂದು ಆಧಾರ ಮೇಲೆ ಯಾವ ತರ ನಡೀತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಒಂದು ಪರೀಕ್ಷೆ ಮಾಡುವಾಗ ತನ್ನ ಮಗನನ್ನು ಬಲಿಯಾಗಿ ಕೊಡಬೇಕು ಅಂತ ಹೇಳುವಾಗ ಸಹೋದರರೇ ಮುಂದೆ ಬಂದು ಯಾವ್ದೊಂದು ಯೋಚನೆ ಇಳಿದಿರ ತನ್ನ ಮಗನನ್ನು ಕೊಡಕ್ಕೆ ಮುಂದೆ ಬಂದಿದ್ರು. ಮಗನನ್ನು ಸಾಯಿಸಕ್ಕೂ ಕೂಡ ಅದನ್ನ ರೆಡಿ ಆಗಿದ್ರು. ಆದ್ರೆ ತಂದೆ ದೇವರು ನಿಲ್ಲಿಸಿದ್ರು. ಅವರ ಹೃದಯವನ್ನು ನೋಡಿ ಹೌದು ಇವನು ಯಾರ್ರಿ ಎಂತ ನಂಬಿಕೆಸ್ಥನಾಗಿದ್ದಾನೆ ಅಂತ ಹೇಳಿ ಅಬ್ರಹಾಮನಿಗೆ ಒಂದು ವಾಗ್ದಾನ ಕೊಡ್ತಾರ್ರಿ. ಅಲ್ಲಿಗೆ ಈ ವಾಗ್ದಾನಕ್ಕಾಗಿನೇ ಬಹಳ ಮುಖ್ಯ. ಈ ವಾಗ್ದಾನ ಏನಂತ ಕೇಳಿದ್ರೆ, ನಿನ್ನ ಒಂದು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಯಾವ ತರ ಆಶೀರ್ವದಿಸ್ತೀನಿ ಅಂತ ಹೇಳಿದ್ರೆ ಹಂಗೆ ಕೆಳಗೆ ಓದನ ಸಿಸ್ಟರ್, ಕೆಳಗೆ ಅಂದನು, ಆಕಾಶದ ನಕ್ಷತ್ರಗಳಂತೆಯೇ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದೆನು. ಒಂದು ದೊಡ್ಡ ಆಣೆಯನ್ನ ತನ್ನ ಮೇಲೆ ಇಟ್ಟು ಆಣೆಯನ್ನ ಹೇಳಿ 2 ಸಂತತಿ ನಿನ್ನಲ್ಲಿ ಬರ್ತದೆ ಅಂತ ಹೇಳಿ ಮೊದಲನೇ ಬಾರಿ ಹೇಳಿದ್ರು. ಇಲ್ಲಿಗೆ ಇದೇ ಹೇಳಿದಂತ ವಾಗ್ದಾನ ಏನು ವಾಗ್ದಾನ? ನಕ್ಷತ್ರಕೂಟ ಒಂದು, ಕಡಲ ಒಂದು, ಮರಳು ಅಂತ ಹೇಳುವಾಗ 2 ಕೂಟವು 2 ಒಂದು ಗ್ರೂಪ್. ಇಲ್ಲಿ ನೋಡ್ತೀವಿ 2 ಕ್ಲಾಸ್ ಆಫ್ ಪೀಪಲ್. ಇಲ್ಲಿ 2 ವಿಧವಾದ ಇದ್ದ ಜನರು ಅಂತ ಹೇಳಿ ಇಲ್ಲಿಗೆ ಮೊದಲು ಹೇಳೋದು. ಕ್ರಿಸ್ತನಿಗೆ ಪರಲೋಕಕ್ಕೆ ಹೋಗುವ ಪರಲೋಕ ರಕ್ಷಣೆಯನ್ನು ವಾಗ್ದಾನವಾಗಿ ಕೊಟ್ಟಿರುವ ಒಂದು ಜಾಗದಲ್ಲಿ ಇದೇ ಮೊದಲನೇ ಜಾಗ. ಇಲ್ಲಿಗೆ ಪರಲೋಕ ರಕ್ಷಣೆ ಅಂತ ಇದೆ ಅಂತ ಕೇಳಿದ್ರೆ, ನಕ್ಷತ್ರ ಕೂಟವು ಅಂತ ಹೇಳುವಾಗ ಆಶೀರ್ವದಿಸಿ ಅಂತ ಹೇಳುವಾಗ ಇದು ಇಲ್ಲಿ ಇರಂತ ಒಂದು ದೊಡ್ಡ ವಾಗ್ದಾನ. ಈ ವಾಗ್ದಾನವನ್ನು ಕೊಡುವಾಗ ಯಾರನ್ನ ಬಲಿ ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರನ್ನ ಒಂದು ಹೋಮವಾಗಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಟಗರು ಅಂತ ಹೇಳ್ತಾರೆ. ನೋಡ್ರಿ, ಹಂಗಾದ್ರೆ ದೇವರಲ್ಲಿ ಇದ್ದಿದ್ದಂತ ಒಂದು ಒಡಂಬಡಿಕೆ ನಾವು ಅವರಿಂದ ದೂರ ಆಗುವಾಗ ಈ ಟಗರು ಮುಖಾಂತರ ನಾವು ಏನಾಗ್ತಿದೆ ಅಂತ ಕೇಳಿದ್ರೆ, ದೇವರನ್ನು ಮತ್ತೆ ಮೆಚ್ಚಿಸಿ ದೇವರಿಗೆ ಅವರಿಗೆ ಮೆಚ್ಚಿದಂತ ಕಾರ್ಯದಲ್ಲಿ ಒಂದೇ ಮಕ್ಕಳಾಗಿರೋದಕ್ಕೆ ಈ ಟಗರನ್ನು ಉಪಯೋಗ ಮಾಡಿದ್ರು. ಸಹೋದರರೇ, ಅದಕ್ಕೆ ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವರಲ್ಲಿ ಕೂಡ ಮೆಷರ್ ಇಲ್ಲ, ಒಂದು ದೊಡ್ಡ ಯಾವ ಒಂದು ಅಳತೆನೂ ಇಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಟಗರು ತಂದೆಯ ದೇವರು ಯಾವಾಗ್ರೆ ಇದನ್ನ ಈ ಕುರಿಯನ್ನ ಮುಂಚೆನೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ದೇವರ ಯೋಜನೆಯಲ್ಲಿ ಇದ್ದಂತ ಒಂದು ವಿಷಯ, ದೇವರ ಮನಸ್ಸಲ್ಲಿ ಇದ್ದಂತ ವಿಷಯ. ಇವ್ರು ನೋಡ್ರಿ, ಈ ಲೋಕವೆಲ್ಲ ಉಂಟಾಗೋದಕ್ಕೆ ಮುಂಚೆನೆ ಕ್ರಿಸ್ತನು ಬರ್ತಾನೆ ಅಂತ ಹೇಳಿ ಅವರು ನಮ್ಮ
ವಿಮೋಚನವಾಗಿ ತನ್ನವನ್ನನ್ನು ಕೊಡ್ತಾರೆ, ತನ್ನ ಜೀವನ ಕೊಡ್ತಾರೆ ಅಂತ ಕ್ರಿಸ್ತನು ತಂದೆಯ ದೇವರು ಇದ್ದಂತ ಮೊದಲೇ ಇದ್ದಂತ ಜಗತ್ತಕ್ಕೂ ಮುಂಚೆನೆ ಇದ್ದಿದ್ದಂತ ಒಂದು ಯೋಜನೆ. ಆ ಯೋಜನೆ ಇಂಪ್ಲಿಮೆಂಟೇಶನ್ ಎಲ್ಲ ನಡೀತದಂತ ಕೇಳಿದ್ರೆ ಓದೋಣ. ಪ್ರಕಟಣೆ 13ನೇ ಅಧ್ಯಾಯ, ಪ್ರಕಟಣೆ 13ನೇ ಅಧ್ಯಾಯ 8ನೇ ವಾಕ್ಯ. ಜಗದೋತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿ. ನೋಡಿದ್ರ ಜಗತ್ತಕ್ಕೆ ಮುಂಚೆನೆ ಏನ್ ಮಾಡಿತ್ತಂತ ಕೇಳಿದ್ರೆ ಕೊಯ್ಯಲ್ಪಟ್ಟಿದ್ದಂತ ಈ ಕುರಿ ಅಂತ ಹೇಳಿ. ಹಂಗಾದ್ರೆ ಇದು ತಂದೆ ದೇವರಿಗೆ ಚೆನ್ನಾಗಿ ಏನ್ ಗೊತ್ತಿತ್ತು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿಗೆ ಆ ಒಂದು ಮಕ್ಕಳು ದೇವರಿಂದ ದೂರ ಹೋಗಿರುವ ಮಕ್ಕಳು ಮತ್ತೆ ಹೆಂಗೆ ಹೋದ್ರು ಅಂತ ಕೇಳಿದ್ರೆ ದೇವದೂತರಾಗಿದ್ದ ಲೂಸಿಫರ್ ಮುಖಾಂತರ ಏನಾಯ್ತು ಅಂತ ಕೇಳಿದ್ರೆ ಮನುಷ್ಯನು ತನ್ನ ಒಡಂಬಡಿಕೆಯನ್ನ ಮೀರಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆಮೇಲೆ ಏನಾಯ್ತು ಅಂತ ಕೇಳಿದ್ರೆ ಆ ದೂತರ ಇದ್ದಿಂದಾನೆ ಎಲ್ಲಾ ಕಾರ್ಯಗಳನ್ನು ದೇವರಿಗಿಂತ ದೂರವಾಗಿ ಮನುಷ್ಯನು ಹೋಗ್ಬಿಟ್ರು. ಆದ್ರೆ ಕ್ರಿಸ್ತನ ಪ್ರೀತಿ ಹೆಂಗಿದೆ ಈಗ ಹೆಂಗಿದೆ ಅಂತ ಹೇಳಿದ್ರೆ ನೋಡ್ರಿ, ಒಂದು ವಾಕ್ಯ ಓದೋಣ. ರೋಮಪುರಿಯರಿಗೆ 8ನೇ ಅಧ್ಯಾಯ 35-36ನೇ ವಾಕ್ಯ ಓದೋಣ. ರೋಮಪುರಿಯರಿಗೆ 8:35-36 ಕಂಟಿನ್ಯೂ ಮಾಡ್ರಿ. ನಮಗೋಸ್ಕರ ಬೇಡುವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರಾರು? ಯಾರು ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಆಮೇಲೆ ಓದಿ ಸಿಸ್ಟರ್. ಜನರು ನಮ್ಮನ್ನು ಕುಯಿದವರಂತೆ ಎಣಿಸಿದ್ದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುವಂತೆ, ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸುವರ್ಯಾರೆಂದು ನನಗೆ ನಿಶ್ಚಯ ಉಂಟು. ಹಂಗಾದ್ರೆ ಯಾರಿಂದನೂ ನಮ್ಮ ಈಗ ಮಾಡಿರುವ ಒಡಂಬಡಿಕೆ ಇದ್ದಿದ್ದಂತ ಆ ಪ್ರೀತಿಯಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ ನಮ್ಮನ್ನ ಬೇರೆ ಮಾಡೋದಕ್ಕೆ ಯಾರಿಂದನೇ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗಿರುವಾಗ ಈ ಒಂದು ಡೇರ ಮೇಲೆ ಹಾಕಿದ್ರು ನೋಡ್ರಿ, ಮೇಲೆ ಹಾಕಿತ್ತಂತ ಒಂದು ಆ ಡೇರ ಏನಂತ ಕೇಳಿದ್ರೆ ಮೊದಲನೇದು ಆ ಮಹಿಮೆಯನ್ನ ಬಿಟ್ಟು ಬಂದಿದ್ದು, ಎರಡನೇದು ಕ್ರಿಸ್ತನು ಈ ಲೋಕದ ಬಂದ ಮೇಲೆ ಆ ರಕ್ತ ಮಾಂಸವನ್ನು ಆಗಿ ಹುಟ್ಟಿದ ಮೇಲೆ ತನ್ನ ರಕ್ತವನ್ನೇ ಯಾರು ಕೊಟ್ಟಿದ್ರು ಅಂತ ಕೇಳಿದ್ರೆ ಈ ನಮ್ಮ ಎಲ್ಲರಿಗೂ ಕೊಟ್ಟಿದ್ರು ಅಂತ ಹೇಳ್ತಾರೆ. ಆ ಒಂದು ಪರದೆ ಹೆಂಗೆ ಮುಚ್ಚಲಾಗಿದೆಯೋ ಅದೇ ತರ ನಮ್ಮನ್ನ ಏನ್ ಮಾಡಿದ್ರು ದೇವರ ಮುಂದೆ ಅದು ನಮ್ಮನ್ನ ತನ್ನ ಕೈಯಿಂದ ತನ್ನ ಒಂದು ದೊಡ್ಡ ಒಂದು ಅವರು ಇಟ್ಟಿದ್ದಂತ ಪ್ರೀತಿಯಲ್ಲಿ ನಮ್ಮನ್ನ ಮುಚ್ಚಿ ಅವರು ಹೃದಯದಲ್ಲಿಯೇ ನಮ್ಮನ್ನ ಇಟ್ಟಿದ್ರು ಅಂತ ಹೇಳ್ತಾರೆ. ಅದರಿಂದ ನಮ್ಮನ್ನ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ ಈಗ. ಯಾಕಂದ್ರೆ ಅವಾಗ ದೂತರು ನಾವು ಏನ್ ಮಾಡ್ಬಿಟ್ರು, ನಮ್ಮನ್ನ ದೂರ ಮಾಡ್ಬಿಟ್ರು, ತಂದೆಯ ದೇವರಿಗಿಂತ ದೂರ ಮಾಡ್ಬಿಟ್ರು, ಆ ಒಡಂಬಡಿಕೆ ಪಾಪದಿಂದ ದೂರ ಆಗ್ಬಿಟ್ರಿ. ಈಗ ಏನಾಗಲ್ಲ ಅಂತ ಕೇಳಿದ್ರೆ ಯಾರಿಂದನೂ ದೂರ ಮಾಡಕ್ ಆಗಲ್ಲ ಅಂತ ಹೇಳಿ ತಂದೆ ಕ್ರಿಸ್ತನು ಇಟ್ಟಿದ್ದಂತ ಪ್ರೀತಿ ಅಂತ ಹೇಳಿ. ಆದ್ರೆ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ಯಾಕಪ್ಪ ಅಳತೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಈ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಲ್ಲಿ ಅಂತ ಹೇಳುವಾಗ ಅಂದ್ರೆ ಸಹೋದರ ಸಹೋದರರೇ, ಈ ಒಂದು ಯಜ್ಞದ ಆ ಹೋಮದಲ್ಲಿ ಯಾರಿಗೂ ಪಾಲಿಲ್ಲ ನೋಡ್ರಿ. ಈ ಎರಡು ಯಜ್ಞದ ಹೋಮದಲ್ಲಿ ನಮಗೆ ಏನಿಲ್ಲ ಅಂತ ಕೇಳಿದ್ರೆ ನೋಬಡಿ ಕ್ಯಾನ್ ಶೇರ್ ಇಟ್, ಯಾರು ಅದರಲ್ಲಿ ಪಾಲಿಲ್ಲ ಅಂತ ಹೇಳ್ತಾರೆ. ಏಷ್ಯಾದಲ್ಲಿ ಒಂದು ವಾಕ್ಯ ಓದೋಣ. ಏಷ್ಯಾ 64ನೇ ಅಧ್ಯಾಯ 6ನೇ ವಾಕ್ಯ. ಏಷ್ಯಾ 64 6ನೇ ವಾಕ್ಯ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತವೆ, ನಾವೆಲ್ಲರೂ ತರಗೆಲೆಯ ಉಪಾಧಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳ ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗುವ. ಈಗ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿ ನಿನ್ನನ್ನು ಆಶ್ರಯಿಸಲು ತ್ರಾಣ ತೆಗೆದುಕೊಳ್ಳುವವನು ಎಲ್ಲಿಯೂ ಇಲ್ಲ. ನೀನು ನಮಗೆ
64 ಆರನೇ ವಾಕ್ಯ 64. ನಾವೆಲ್ಲರೂ ಕಾರ್ಯಗಳೆಲ್ಲ ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರಗತಿ ಉಪಾಧಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನೋಡಿದ್ರ, ನಾವೆಲ್ಲರೂ ಅಶುದ್ಧವಾಗಿದ್ದೀವಿ ಅಂತ ಹೇಳ್ತಾರೆ. ಹಂಗಾದ್ರೆ ನಮ್ಮ ಧರ್ಮವು ಹೆಂಗಿದೆ ಅಂತ ಕೇಳಿದ್ರೆ ಹಳೇ ಬಟ್ಟೆ ಅಂತೆ ನಮ್ಮಲ್ಲಿ ಇದ್ದಂತ. ಹಂಗಾದ್ರೆ ಸಹೋದರ ಸಹೋದರಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಮ್ಮ ನೀತಿ ಆಗ್ಲಿ, ನಾವೆಲ್ಲರೂ ಕೂಡ ಅಶುದ್ಧರಾಗಿರೋ ನಾವು ಆ ಯಜ್ಞದ ಕ್ರಿಸ್ತನ ಒಂದು ಆ ರ್ಯಾನ್ಸಮ್ ಅಂತ ಹೇಳುವಾಗ ಈಡು ಬಲಿಯಲ್ಲಿ ನಮಗೆ ಯಾವ ಒಂದು ಪಾಲು ಇಲ್ಲ. ನೋಡ್ರಿ, ಕ್ರಿಸ್ತನ್ ನಮ್ಮಿಂದ ಈ ಲೋಕ ರಕ್ಷಣೆ ಬರ್ತದ ಅಂತ ಕೇಳಿದ್ರೆ ಸಾಧ್ಯವಿಲ್ಲ. ಹಂಗಾದ್ರೆ ಯಾರಿಂದ? ಸಭೆಯಾಗಿರುವ ನಾವು 1,44,000 ಇದ್ದಿದ್ರು ಕೂಡ ನಮ್ಮ ರಕ್ತದಿಂದನೂ ನಮ್ಮ ಒಂದು ಯಜ್ಞದ ಹೋಮದಿಂದನೂ ನಮಗೆ ಬೇರೆ ಯಾರಿಗೂ ರಕ್ಷಣೆ ಸಿಗೋದಕ್ಕಿಲ್ಲ. ಆದ್ರೆ ಕ್ರಿಸ್ತನ ಮಾತ್ರವೇ, ಆ ಒಂದು ಈಡು ಬಲಿಯಾಗಿ ಕೊಟ್ಟಿರುವ ಕ್ರಿಸ್ತನಲ್ಲಿ ನಮ್ಗೆ ಯಾವ ಪಾಲು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಿಲ್ಲ ಅಂತ ಕೇಳಿದ್ರೆ ದೇರ್ ಇಸ್ ನೋ ಮೆಷರ್ಮೆಂಟ್ ಅಲ್ವಾ. ನೋಡ್ರಿ, ರ್ಯಾನ್ಸಮ್ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಆ ಈಡು ಬಲಿಗೆ ಈಡಾಗೋದಿಲ್ಲ ಅಂತ ಕೇಳಿದ್ರೆ ದೇವ್ರ ಮಕ್ಕಳು ಆಗಿದ್ರೆ ಕೂಡ ನಾವು ಕ್ರಿಸ್ತನ ಒಂದು ಆ ಈಡು ಬಲಿಯಲ್ಲಿ ನಮಗೆ ಪಾಲಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದೋಣ. ಕೀರ್ತನೆ 49ನೇ ಕೀರ್ತನೆ 7 ಮತ್ತೆ 8 ವಾಕ್ಯ ಓದೋಣ ಸಿಸ್ಟರ್. ಆದರೆ ಯಾವನಾದ್ರೂ ತನ್ನ ಸಹೋದರನ ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ನೋಡು, ಬಿಡಿಸಲಾರನು ಅಂತ ಸಾಕು. ಹಂಗಾದ್ರೆ ದೇವರಿಗೆ ತನ್ನ ಈಡನ್ನು ಕೊಟ್ಟು ಅವನು ಪ್ರಾಣವನ್ನು ಬಿಡಿಸಲಾರರು ಕಷ್ಟ ಅಂತ ಹೇಳ್ತಾರೆ. ಆಗಲ್ಲ. ಯಾಕಂದ್ರೆ ನೋಡ್ರಿ, ಪಾಪ ಒಬ್ಬನಿಂದ ಬಂದಿದ್ದಂತ ಪಾಪ ಎಲ್ಲರೂ ಪಾಪಿಗಳಾಗಿರೋದ್ರಿಂದ ನಾವು ಯಾರು ಅದನ್ನ ಈಡು ಕೊಡೋಕೆ ಸಾಧ್ಯವಿಲ್ಲ. ಅದು ಕ್ರಿಸ್ತನ ಮಾತ್ರವೇ ಕೊಡಕ್ಕೆ ಸಾಧ್ಯ ಅಂತ ಹೇಳಿ ತನ್ನ ಕೊಟ್ಟದ ಮೇಲೆ ತನ್ನ ಮೊದಲ ಗೀತೆಯನ್ನ ಏನಂತಾರೆ, ಆ ಟಗರು ಕೊಡುವ ಆ ಒಡಂಬಡಿಕೆ ದೇವರು ಅವ್ರು ಮಾಡಿರುವಂತ ಆ ವಾಹನ ಮುಖಾಂತರ ಆ ಸಂತತಿ ಕ್ರಿಸ್ತನೇ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರೊಬ್ಬನೇ ಅದನ್ನ ಕೊಡಕ್ ಸಾಧ್ಯ ಅಂತ ನೋಡ್ತೀವಿ. ಸಹೋದರ ಸಹೋದರಿ ಆಗಿರುವಾಗ ಅದ ಟಗರು ಮೇಲೆ ಇದ್ದಂತ ಆ ಚರ್ಮ ಅಲ್ವಾ, ಆ ಒಂದು ತಗುಳು, ಆ ಕೆಂಪು ಬಟ್ಟೆ ಬಣ್ಣ ಅಂತ ಹೇಳುವಾಗ ರಕ್ತದಿಂದ ರಕ್ಷಣೆ ಮಾಡುವ ಅಂತ ಅದನ್ನ ರಕ್ತ ಗೊತ್ತವಲ್ಲ, ಬಲಿ ಅಂತ ನಮಗೆಲ್ಲರೂ ಗೊತ್ತು. ಯಜ್ಞದ ಹೋಮ, ಅದಕ್ಕೆ ಅದು ರೆಡ್ ಕಲರು ಅಂತ ನೋಡ್ತೀವಿ, ಅದು ಕೆಂಪ. ಎಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿದ್ರೆ ಮೂರನೇದು ಅಂತ ಕೇಳಿದ್ರೆ ಫಸ್ಟ್ ಮೊದಲನೇದು ಕಡಲ ಹಂದಿ, ಎರಡನೇದು ಅದ್ ಮೇಲಿದಿಂದ ಕೆಳಗೆ ಬರುವಾಗ ಅದು ಟಗರ ಒಂದು ಚರ್ಮದಿಂದ ಮಾಡಿದಂತ ಒಂದು ಡೇರ. ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿದ್ದಂತ ಆ ಕೂದಲು, ಆ ಕುರಿಯ ಕೂದಲಲ್ಲಿ ಮಾಡಿದಂತ ಒಂದು ಬಟ್ಟೆ. ಅದನ್ನ ಓದ್ಬಿಡೋಣ ಸಿಸ್ಟರ್. ಬ್ರದರ್ ಓದೋಣ. ವಿಮೋಚನಾ ಕಾಂಡದಲ್ಲಿ 26ನೇ ಅಧ್ಯಾಯ 7ನೇ ವಾಕ್ಯ. ಈ ಗುಡಾರದ ಮೇಲೆ ವಧಿಸುವುದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು. ನೋಡಿದ್ರ, ಹಂಗಾದ್ರೆ ಒಂದು ಹಾಡು ಕೂದಲಿಂದ ಬಟ್ಟೆಗಳನ್ನು ಮಾಡಿಸ್ಬೇಕು. ಆ ಬಟ್ಟೆಗಳು ಹಂಗೆ ಓದೋಣ ಅಷ್ಟು ಕಂಟಿನ್ಯೂ ಮಾಡ್ರಿ. ಒಂದೊಂದು ಬಟ್ಟೆಯು 30 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲಾ ಬಟ್ಟೆಗಳಿಗೂ ಒಂದೇ ಅಳತೆ ಆಗಿರಬೇಕು. 5 ಬಟ್ಟೆಗಳನ್ನು ಒಂದಾಗಿ ಜೋಡಿಸಿ ಮಿಕ್ಕ 6 ಬಟ್ಟೆಗಳನ್ನು ಒಂದಾಗಿ ಜೋಡಿಸಿ 6ನೆಯ ಬಟ್ಟೆಯನ್ನು ಡೇರೆಯ ಮುಂಭಾಗದಲ್ಲಿ ಮಾಡಿಸಿ ತೂಗಾಡುವಂತೆ ಬಿಡಬೇಕು. 1/2 ಕೊನೆಯ ಬಟ್ಟೆಯು ಅಂಚಿನಲ್ಲಿ 55 ಕುಣಿಕೆಗಳನ್ನು ಮಾಡಿಸಬೇಕು. ತಾಮ್ರದ 50 ಕೊಂಡಿಗಳನ್ನು ಮಾಡಿಸಿ ಒಂದು ಡೇರೆ ಆಗುವಂತೆ ಆ ಕೊಂಡಿಗಳನ್ನು ಕುಣಿಕೆಗಳಲ್ಲಿ ಸಿಕ್ಕಿಸಿ ಸಮಸ್ತವನ್ನು ಜೋಡಿಸಬೇಕು. ಆ ಹೊದಿಕೆಯು ಬಟ್ಟೆಗಳಲ್ಲಿ ಅರ್ಧ ಬಟ್ಟೆ ಹೆಚ್ಚಾಗಿರುವುದಷ್ಟೇ. ಆ ಹೆಚ್ಚಿನ ಭಾಗವು ಗುಡಾರದ ಹಿಂಭಾಗದಲ್ಲಿ ಮಾಡಿಸಿ ತೂಗಾಡುವಂತೆ
ಬಿಡಬೇಕು. ಹೊದಿಕೆಯ ಬಟ್ಟೆಗಳು ಮಧ್ಯದಲ್ಲಿ ಈ ಕಡೆ ಒಂದು ಮೊಳವು ಆ ಕಡೆ ಒಂದು ಮೊಳವು ಹೆಚ್ಚಾಗಿರುವುದಷ್ಟೇ. ಒಂದು ಒಳಗಣ ಗುಡಾರವನ್ನು ಮುಚ್ಚುವಂತೆ ಈ ಕಡೆಯೂ ಆ ಕಡೆಯೂ ಇರಲಿ. ಈ ಹೊದಿಕೆ ಹೊದಿಸುವುದಕ್ಕಾಗಿ ಮಾಡಿರುವ ಕೆಂಪು ಬಣ್ಣದ ಕುರಿ ದೊಗಲುಗಳಿಂದ ಒಂದು ಮೇಲ್ಹೊದಿಕೆಯನ್ನು ಕಡಲು ಹಂದಿಯ ತೊಗಲುಗಳಿಂದ. ಸಿಸ್ಟರ್ ಸಾಕು. ಈಗ ನಾವು ಏನ್ ನೋಡಿದ್ವಿ ಅಂತ ಕೇಳಿದ್ರೆ, ಈ ಒಂದು ಕುರಿಯ ಕೂದಲಿಂದ ಮಾಡಿದಂತ, ಆಡಿನ ಆ ಕೂದಲಿಂದ ಮಾಡಿದಂತ ಮೂರನೇ ಆ ಬಟ್ಟೆ ಯಾವ್ದಂತ ಕೇಳಿದ್ರೆ ಮೇಲಾಗಿದ್ದಂತ ಡೇರ. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಏನಪ್ಪಾ ಅಂತ ಹೇಳಿದ್ರೆ ಯಾವ ತರ ಒಂದು ಅಳತೆಯನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ, ಸೋದರರೇ ನಮ್ಗೆ ಗೊತ್ತಿದ್ದಂಗೆ 4ಗೆ 30. ಇವಾಗ ಏನ್ ಮಾಡ್ಬೇಕಂದ್ರೆ ಒಂದು 4 ತಾಣು ಅಂತ ಹೇಳಿದ್ರೆ ಅದರ ಒಂದು ಉದ್ದ ಬಂದು 30 ಇರಬೇಕು, ಅಗಲ ಬಂದು 4 ಆಗಿರ್ಬೇಕು. ಇಂಥದ್ದು ಎಷ್ಟು ಬಟ್ಟೆ ಮಾಡ್ಬೇಕು ಅಂತ ಹೇಳಿದ್ರೆ 11 ಬಟ್ಟೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು. ಈಗ 11 ಬಟ್ಟೆಯನ್ನ ಯಾವ ತರ ಸೋದರರೇ ಯಾವ ತರ ಅದನ್ನ 11 ಪೀಸ್ ಅಂತ ಕೇಳಿದ್ರೆ, ಒಂದ್ ಕಡೆ 6, ಇನ್ನೊಂದು ಕಡೆ 5 ಆಗಿ ಇರಬೇಕು ಅಲ್ವಾ? ಈಗ ನೋಡ್ರಿ, ಒಂದು ಕಡೆ 6, ಇನ್ನೊಂದು ಕಡೆ 5 ಆಗಿ ಇರಬೇಕು. ಈಗ ಇದನ್ನ ಟೋಟಲ್ ಅಂತ ಹೇಳುವಾಗ ಇದರ ಟೋಟಲ್ ಅಳತೆ ಎಷ್ಟಿತ್ತು ಇಲ್ಲ ನಮ್ಗೆ ಗೊತ್ತಿದೆಯಲ್ಲ. ಎಷ್ಟು ಅಂತ ಕೇಳಿದ್ರೆ 4ಗೆ 30 ಹೇಳಿದ್ರೆ ಸೋದರರೇ, ಈಗ 11 ಬಟ್ಟೆ ಅಂತ ಬರುವಾಗ ನಾನು ಮುಂಚೆ ಹೇಳ್ದಂಗೆ ಈಗ ನೋಡಿ ತಿರುಗಿಸ್ಬಿಟ್ರೆ, ಈಗ 4 ಅಂತ ಹಾಕಿದ್ರೆ 11ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 44 ಮೊಳ ಏನಾಗುತ್ತೆ ಅಂತ ಕೇಳಿದ್ರೆ ಉದ್ದ ಆಗ್ಬಿಡ್ತದೆ, 30 ಅಗಲ ಆಗ್ತದೆ. ಓಕೆ, ಅಗಲವಾಗುವಾಗ ಕರೆಕ್ಟ್ ಆಗಿ ಅಗಲ 30, ಅದರ ಉದ್ದ 44 ಆಗಿದೆ. ಈಗ ಸೋದರರೇ ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ದೇವರವರಿಗೆ ಇನ್ಸ್ಟ್ರಕ್ಷನ್ ಮೋಶೆಗೆ ಕೊಡುವಾಗ, ಈ 11 ಬಟ್ಟೆಯನ್ನು ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಒಂದು ಎಕ್ಸ್ಟ್ರಾ ಬರೋದ್ರಿಂದ ಅದಕ್ಕೆ ನೋಡ್ರಿ, ಇವಾಗ ಏನ್ ಮಾಡ್ಬೇಕಂದ್ರೆ ಒಂದು ಕಡೆ 6, ಒಂದು ಕಡೆ ಇದನ್ನ ಸೇರ್ಸ್ಬೇಕು. ಯಾವ ತರ ಅಂತ ಕೇಳಿದ್ರೆ ಆ ನೀಲಿ ಬಟ್ಟೆದಿಂದ ಮಾಡಿದಂತ ಆ ಲೂಪ್, ಆ ಕುಂಡಿಗಳನ್ನು ಏನ್ ಮಾಡ್ಬೇಕಂತ ಕೇಳಿದ್ರೆ ಇಲ್ಲಿಗೆ ಆ ಒಂದು ತಾಮ್ರದಿಂದ ಮಾಡಿದಂತ ಆ ಗುಂಡಿಗಳಿಗೆ ಸೇರಿಸಿ ಅದ್ರ ಮೇಲೆ ಹಾಕಬೇಕು. ಹಾಕುವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಬಟ್ಟೆ ಎಕ್ಸ್ಟ್ರಾ ಆಗುತ್ತೆ, ಆ 4 ತಾನು ಎಕ್ಸ್ಟ್ರಾ ಆಗುತ್ತೆ. ಅದು ಎಕ್ಸ್ಟ್ರಾ ಆಗುವಾಗ ಇವಾಗ ಏನ್ ಮಾಡ್ಬೇಕಂತ ಕೇಳಿದ್ರೆ ನೋಡ್ರಿ, ಮತ್ತೆ ಇಲ್ಲಿ ತೂಗಾಡ್ಬೇಕಂದ್ರೆ ಅದನ್ನ ಮಚ್ಚಿಬಿಡ್ಬೇಕು. 4 ಆಗಿರೋದನ್ನ ಮಚ್ಚಿಬಿಟ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 2 ಆಗ್ಬಿಡ್ತದೆ ಇಲ್ಲಿ ಅಲ್ವಾ? 2 ಮೊಳ ಆಗ್ಬಿಡ್ತದೆ, ಎಕ್ಸ್ಟ್ರಾ ಇರ್ತದೆ. ಹಂಗಾದ್ರೆ ಅದರ ಉದ್ದ ಎಷ್ಟು ಅಂತ ಕೇಳಿದ್ರೆ 42 ಆಗ್ಬಿಡ್ತದೆ. ಅದರಲ್ಲಿ 2 ಮೊಳ ಇರುವ ಆ ಬಟ್ಟೆಯನ್ನು ಏನ್ ಮಾಡ್ಬೇಕಂದ್ರೆ 1 ಮೊಳ ಇಲ್ಲಿಗೆ ಮುಂದೆ ಬಿಡ್ಬೇಕು ತೂಗಾಡೋದಿಕ್ಕೆ, ಇನ್ನೊಂದು ಮೊಳ ಅಂತ ಹೇಳುವಾಗ ಇಲ್ಲಿ ಕೆಳಗೆ ನೋಡ್ತೀವಲ್ಲ, ಇನ್ನೊಂದು ಮೊಳ ಏನಾಗ್ಬೇಕಂದ್ರೆ ಕೆಳಗೆ ನೆಲವನ್ನು ಮುಟ್ಟಬೇಕು ಅಂತ ಹೇಳಿ ನೋಡ್ಸ್ಬಿಟ್ರು. ಸೋದರರೇ, ಈಗ ಮೊದಲು ನಾವು ಏನ್ ಮಾಡ್ಬೇಕು ಕೇಳಿದ್ರೆ ಇದನ್ನ ನೋಡ್ಕೊಂಡ್ಬಿಡೋಣ. ಇದು ಏನಕ್ಕಪ್ಪ 2 ಬಟ್ಟೆನ ಸೇರ್ಸ್ಬೇಕು, 5 ಆಗಿ ಸೇರ್ಸ್ಬೇಕಲ್ಲ? ಒಂದು 6, ಇನ್ನೊಂದು 2 ಯೂನಿಟ್ ಅಂತ ಹೇಳಿದ್ರೆ 2 ಆಗಿ ಜೋಡಿಸಿ, ಆ 2 ಒಂದೊಂದಾಗಿ ಜೋಡಿಸಿ ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಒಂದೇ ಡೇರವಾಗಿ ಮಾಡ್ಬೇಕು. ಇದು ಒಂದೇ ಡೇರವಾಗಿ ಮಾಡ್ಬೋದಾಗಿತ್ತಲ್ಲ, ಆದ್ರೆ ಆ ತರ ಕೊಡ್ದಿರಾ ಇದನ್ನ 5 ಒಂದ್ ಕಡೆ 6 ಒಂದ್ ಕಡೆ ಮಾಡ್ಬೇಕು ಅಂತ ಹೇಳಿದ ಅವಶ್ಯಕತೆ ಏನಿತ್ತು ಅಂತ ಹೇಳುವಾಗ ಬಹಳ ಮುಖ್ಯವಾದ ಪಾಠ ಇದ್ರಲ್ಲಿ ಇದು. ಏನ್ರಿ ಅಂತ ಹೇಳಿದ್ರೆ ಸೋದರರೇ, ನಮಗೆಲ್ಲ ಗೊತ್ತಿದ್ದಂಗೆ ನೋಡ್ರಿ, ಯಾವ್ದನ್ನ ಮೊದಲ ಅರ್ಥ ಮಾಡ್ಕೊಬೇಕು ಅಂದ್ರೆ ಕ್ರಿಸ್ತನು ತನ್ನ ಮಹಿಮೆಯನ್ನ ಬಿಟ್ಟು ಬಂದಿದಂತ ಒಂದು ದೇರ ಮೇಲಿದ್ದ ಪರದೆ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಕ್ರಿಸ್ತನ ಈ ಲೋಕದಲ್ಲಿ ಬಂದ್ಬಿಟ್ಟು ತನ್ನ ಮಾಂಸ ರಕ್ತವಾಗಿ ಇಲ್ಲಿ ಹುಟ್ಟಿದ ಮೇಲೆ, ತನ್ನ ಬೆಳೆದ ಮೇಲೆ ನಮ್ಮಂಗೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು ತನ್ನ ರಕ್ತವೇ ತನ್ನ ಜೀವವೇ ಯಾರಿಗೆ ಕೊಟ್ಟಿದ್ರು ಅಂತ ಕೇಳಿದ್ರೆ ನಮಗೆಲ್ಲರಿಗೂ ರಕ್ಷಣೆಯಾಗಿ ಎಲ್ಲರೂ ವಿಮೋಚನವಾಗಿ ತನ್ನ ಹೋಮವನ್ನ ಕೊಟ್ಟಿದ್ರು ಅಲ್ವಾ ಸಹೋದರರೇ? ಕೊಟ್ಟಿದ್ದು ಮಾತ್ರ ಅಲ್ಲ, ಇವಾಗ ಏನು ನಮ್ಮಲ್ಲಿ ಏನ್ ಕಾಯ್ತಾ ಇದ್ದಾರೆ, ಏನು ನಮ್ಮನ್ನ ಅವರು ಸ್ವೀಕರಿಸ್ಕೊಂತಾರೆ, ನಮ್ಮನ್ನ ಏನ್ ಎದುರು ನೋಡ್ತಾ ಇದ್ದಾರೆ
ಕ್ರಿಸ್ತನು ನಮ್ಮಲ್ಲಿ ಅಂತ ಕೇಳಿದ್ರೆ, ಕ್ರಿಸ್ತನು ಯಾವ ಸ್ವರೂಪದಲ್ಲಿದ್ದನೋ ಅದೇ ತರ ನಾವು ಕೂಡ ಆಗಬೇಕು ಅಂತಾನೆ ಕ್ರಿಸ್ತನ ಒಂದು ಉದ್ದೇಶ ಅಲ್ರ. ಈಗ ನಮ್ಮನ್ನ ಕರೆಯೋದು ಏನಕ್ಕೆ? ಬರೀ ಕ್ರೈಸ್ತರಾಗಿರೋದಕ್ಕೆ ಮಾತ್ರ ಅಲ್ಲ. ತಂದೆ ದೇವರು ಹೆಂಗೆ ದೋಷ ಇಲ್ಲದಿರ ಇದ್ದಾನೋ ಅದೇ ತರ ನಾವೆಲ್ಲ ಇರಬೇಕು ಅಂತಾನೆ ಕ್ರಿಸ್ತನ ಒಂದು ಯೋಜನೆ, ಕ್ರಿಸ್ತನ ಒಂದು ಮಾತ್ರ ಅವ್ರ ಮನಸ್ಸಲ್ಲಿ ಇರುವ ಒಂದು ಏನ್ರಿ ಒಂದು ದೊಡ್ಡ ಒಂದು ಪ್ರೀತಿ ಕೂಡ. ಅದೇ ತರ ಅವರ ತಂದೆ ದೇವರಂಗೆ ನಾವು ಇರಬೇಕು ಅಂದ್ರೆ ಮೊದಲು ಕ್ರಿಸ್ತನ ಸ್ವರೂಪಿಗೆ ನಾವೆಲ್ಲ ಮಾರ್ಬೇಕು. ಹಾಗಾದ್ರೆ ಈ ತೆರೆ ಏನ್ ತೋರಿಸ್ತಾ ಇದೆ ಅಂತ ಕೇಳಿದ್ರೆ ಒಂದು ಘಟನೆನ ಹೇಳ್ಕೊಡ್ತಾ ಇದೆ. ಏನಪ್ಪ ಘಟನೆ ಅಂತ ಕೇಳುವಾಗ, ಇದು ಒಂದು ಭಾಗ ಅದು ಕ್ರಿಸ್ತನಿಗೆ ಸೇರಿದಂತ ಒಂದು ಭಾಗ. 5 ನಮಗೆಲ್ಲ ಗೊತ್ತು ಏನಂತ ಕೇಳಿದ್ರೆ ನಾನು ಸ್ವಲ್ಪ ಹೊತ್ತು ತೋರಿಸ್ತೀನಿ. 5 ಬಟ್ಟೆ ಸೇರಿದಂತ ಆ ಬಟ್ಟೆ ಒಂದೇ ಒಂದು ಯೂನಿಟ್ ಅಂತ ಕೇಳಿದ್ರೆ ಒಂದು ಗುಂಪಾಗಿ ಇರುವ ಒಂದು 5 ಬಟ್ಟೆ ಅದು ಕ್ರಿಸ್ತನ ಸೂಚಿಸ್ತದೆ. ಇನ್ನೊಂದು ಕಡೆ 6 ಇರೋದು ಅದು ಸಭೆಯನ್ನ ಸೂಚಿಸ್ತದೆ. ಈ ಎರಡನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಈ ಎರಡು ಕ್ರಿಸ್ತನು ಸಭೆ ಕ್ರಿಸ್ತನು ಇವ್ರ ಇಬ್ಬರ ಬಗ್ಗೆ ಎಲ್ಲಾದ್ರೂ ಮಾತಾಡ್ತಿದ್ಯಾ ಹಳೆ ಒಡಂಬಡಿಕೆಯಲ್ಲಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. ಎಲ್ಲಂತ ಹೇಳಿದ್ರೆ ಪಾಪ ಪರಿಹಾರ ಒಂದು ಮಾಡುವಾಗ ಅಲ್ಲಿ ಏನಾಗಿತ್ತು ಸಹೋದರ ಸಹೋದರಿಯರೇ, ನಮಗೆಲ್ಲ ಗೊತ್ತಿದ್ದಂತ ಒಂದು ಘಟನೆ ಯಾವ್ದು? ಆರೋನು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ತನ್ನ ಪಾಪ ಪರಿಹಾರಿಗಾಗಿ ಮೊದಲು ತನ್ನ ಮಕ್ಕಳಿಗಾಗಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕುರಿಯನ್ನ ತಗೊಂಡ್ರು. ಎಷ್ಟು ಕುರಿಯನ್ನ ತಂದ್ರು? ಯಾಕ ಇದೆಯಾ ನೋಡ್ರಿ, ಒಂದು ಹೋರಿ ನೋಡ್ರಿ ಸಹೋದರ ಸಹೋದರರೇ, ಮೊದಲು ಒಂದು ಹೋರಿ. ಇದು ಹೋರಿ ಅಂದ್ರೆ ಯಾರ್ರಿ? ಯಾರಿಗೆ ಸೂಚನೆ ಆಗ್ತದ್ರಿ? ಕ್ರಿಸ್ತನಿಗೆ ಸೂಚನೆ ಆಗ್ತದೆ. ಸರಿ, ಆಮೇಲೆ ಆ ಹೋರಿ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ ಬಲಿ ಯಾರಿಗೆ ಕೊಡ್ಬೇಕು ಅಂತ ಕೇಳಿದ್ರೆ, ಈ ಹೋರಿ ಕೊಟ್ಟ ಮೇಲೆ ಈ ಯಾರಿಗೆ ರಕ್ಷಣೆ ಸಿಗ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಆ ಆರೋನಿಗೆ ಮತ್ತೆ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಏನಾಗ್ತದೆ ಅಂತ ಕೇಳಿದ್ರೆ ಪಾಪ ಪರಿಹಾರ ಆಗುತ್ತೆ. ಎಲ್ಲರಿಗೂ ಪಾಪ ಪರಿಹಾರ, ಪಾಪದಿಂದ ರಕ್ಷಣೆ ಸಿಗ್ತದೆ. ತತ್ಕಾಲವಾಗಿ ಇರುವ ಒಂದು ಪಾಪ ಪರಿಹಾರ ಅವ್ರಿಗೆ ಸಿಗ್ತದೆ. ಆದ್ರೆ ಈಗ ಏನಾಗ್ಬೇಕಂದ್ರೆ ಅಲ್ಲಿ ಇಸ್ರೇಲ್ ಮಕ್ಕಳಿಗೆ ಎಲ್ಲರಿಗೂ ಪಾಪ ಮತ್ತೆ ಅವ್ರಿಗೆ ಪರಿಹಾರ ಸಿಕ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಂತ ಕೇಳಿದ್ರೆ ಕುರಿಯನ್ನ ತರಬೇಕು. ಏನ್ ಕುರಿ? ವಾಕ್ಯ ಓದ್ಬಿಡೋಣ, ಅವಾಗ ಅದನ್ನ ಅರ್ಥ ಆಗುತ್ತೆ. ಸಹೋದರ ಸಹೋದರರೇ, ಓದೋಣ. ಯಾವ್ದ್ರಿ? ಯಾಚಿಕಾಕಾಂಡದಲ್ಲಿ 14ನೇ ಅಧ್ಯಾಯ 16 3ರಿಂದ ಓದಿ. ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಹೇಳುವ ರೀತಿ ಆಗಿ ಬರೆಯಬೇಕು. ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಹೋರಿಯನ್ನು, ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಬೇಕು. ಇಲ್ಲಿ ನಿಲ್ಸಿರಿ ನೋಡ್ರಿ, ಇಲ್ಲಿಗೆ ಏನಾಯ್ತು ಅಂತ ಕೇಳಿದ್ರೆ ಒಂದು ಹೋರಿಯನ್ನು ತರಬೇಕಂತೆ, ಒಂದು ಟಗರನ್ನು ತರಬೇಕು, 2 ತರಬೇಕು ಅಂತ ಹೇಳಿದ್ರು. ನೋಡಿ, ಹೋರಿ ಟಗರು ಇದು ಇಬ್ರು ಯಾರಂತ ಕೇಳಿದ್ರೆ ಇದು 2 ಕ್ರಿಸ್ತನೇ. ಟಗರು ಕೂಡ ಕ್ರಿಸ್ತನೇ, ಹೋರಿ ಕೂಡ ಕ್ರಿಸ್ತನೇ. ಆಮೇಲೆ ಓದ್ರಿ. ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಹೋರಿಯನ್ನು, ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಬೇಕು. ಅವನು ಪರಿಶುದ್ಧವಾದ ನಾರಿನ ನಿಲುವಂಗಿಯನ್ನು ತೊಟ್ಟುಕೊಂಡು, ನಾರಿನ ಚಡ್ಡಿಯನ್ನು ಹಾಕಿಕೊಂಡು, ನಾರಿನ ನಡುಕಟ್ಟನ್ನು ಕಟ್ಟಿಕೊಂಡು, ತಲೆಗೆ ಮುಂಡಾಸವನ್ನು ಸುತ್ತಿಕೊಳ್ಳಬೇಕು. ಅವು ದೀಕ್ಷಾ ವಸ್ತ್ರಗಳಿಂದಾದ್ದರಿಂದ ಅವನು ಅವುಗಳನ್ನು ಧರಿಸಿಕೊಳ್ಳುವುದಕ್ಕೆ ಮುಂಚೆ ಸ್ನಾನ ಮಾಡಬೇಕು. ಇಸ್ರಾಯೇಲ್ಯರ ಜನಸಮೂಹದ ದೋಷ ಪರಿಹಾರಕ್ಕಾಗಿ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಇಲ್ಲಿಗೆ ಗಮನಿಸ್ಬೇಕು. ಇಲ್ಲಿ ಏನಂತ ಕೇಳಿದ್ರೆ ಈ ಇಸ್ರೇಲ ಜನರ ಏನಂತ ಕೇಳಿದ್ರೆ ಇವರ ದೋಷ ಪರಿಹಾರಕ್ಕಾಗಿ 2 ಹೋತವನ್ನು ಇಲ್ಲಿ ತರಬೇಕು, 1 ಟಗರನ್ನು ಕೂಡ ತರಬೇಕು ಅಂತ ಹೇಳಿದ್ರು. ಈಗ 2 ಹೋತವನ್ನ ತರ್ತಾರೆ. ಅಲ್ಲಿಗೆ 2 ಹೋತವನ್ನ ತಂದ ಮೇಲೆ ಈಗ ಮೊದಲು ಹೋರಿಯನ್ನ ಬಲಿ ಕೊಟ್ಟಿರ್ತಾರೆ, ಅದನ್ನ ಹೋಮವಾಗಿ ಯಜ್ಞದಾಗ ಹೋಮವಾಗಿ ಅದು ಕೊಟ್ಟಿರ್ತಾರೆ. 2ನೇದು ಯಾವ್ದಕ್ಕೆ ಅಂತ ಕೇಳಿದ್ರೆ ಇವಾಗ ಓದನ 6ನೇ ವಾಕ್ಯ ಓದನ ಸಿಸ್ಟರ್. ಆರೋನನು ತನಗೋಸ್ಕರವಾಗಿಯೂ ತಂದ ಹೋರಿಯನ್ನು ಸಮರ್ಪಿಸಿ, ತನಗೋಸ್ಕರವಾಗಿಯೂ ತನ್ನ
ಮನೆತನದವರಿಗೋಸ್ಕರವಾಗಿಯೂ ದೋಷ ಪರಿಹಾರ ಮಾಡಬೇಕು. ನೋಡಿದ್ರೆ ಇಲ್ಲಿಗೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಆರೋನನ್ನು ತನಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಜನರಿಗಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ದೋಷ ಪರಿಹಾರ ಮಾಡ್ಬೇಕು. ಇದು ಯಾರಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಆರೋನು ಯಾರಿಗೆ ಸೂಚನೆ ಆಗ್ತಾರೆ ಅಂತ ಕೇಳಿದ್ರೆ ನಮಗೆಲ್ಲದಕ್ಕೂ ಪ್ರಧಾನ ಯಾಜಕನಾಗಿರುವ ಆರೋನು ಯಾರಿಗೆ ಹೋಲಿಕೆ ಆಗ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನಿಗೆ. ಹೌದು, ಕ್ರಿಸ್ತನಿಗೆ ಹೋಲಿಕೆ ಆಗ್ತಾರೆ. ಅದೇ ತರ ಇವರು ಆರೋನನ ಜನರು ಯಾರಪ್ಪ ಅಂತ ಕೇಳಿದ್ರೆ ಅದು ಸಭೆ ಮಾತ್ರವೇ ಅಲ್ವರ. ಸಭೆ ಮಾತ್ರವೇ ತನ್ನ ಜನರು, ತನ್ನ ಮಕ್ಕಳು ಅಂತ ಹೇಳುವಾಗ, ಆರೋನು ಮಾಡುವ ಆ ಹೋರಿ ಅಂತ ಹೇಳುವಾಗ ಕ್ರಿಸ್ತನ ಬಲಿ ಮೊದಲು ಆ ಯಜ್ಞದ ಹೋಮ ಯಾರಿಗೆ ಬಂದು ಅದು ರಕ್ಷಣೆ ಕೊಡುತ್ತೆ ಅಂತ ಹೇಳಿದ್ರೆ ಮೊದಲು ತನ್ನ ಸಭೆಗೆ ಮಾತ್ರವೇ ರಕ್ಷಣೆ ಕೊಡುತ್ತೆ. ಆದ್ರೆ ಈ ಲೋಕವೆಲ್ಲ ರಕ್ಷಣೆ ಕೊಡೋದಿಕ್ಕೆ ಅಂತ ಕೇಳಿದ್ರೆ ಆ ಇಸ್ರೇಲ್ ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದ್ರೆ ಅಲ್ಲಿ ಬಂದಿರೋಂತ 2 ಓತ ಐತೆ. ಈ 2 ಓತನೆ ಒಂದೇ ಸತಿಗೆ ಅಲ್ಲಿ ಕೂಡ ಹೋಮನವಾಗಿ ಕೊಡೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ಕೊಟ್ಟ ಮೇಲೆನೆ ಇಸ್ರೇಲಿಗೆ ರಕ್ಷಣೆ ಬರೋದು, ಇಸ್ರೇಲಿಗೆ ಪಾಪ ಪರಿಹಾರ ಬರೋದು. ಅದೇ ತರ ಈ ಲೋಕಕ್ಕೆ ಕೂಡ ಪಾಪ ಪರಿಹಾರ ಸಿಗೋದು. ಹಂಗಾರು ಹೋರಿ ಕೊಟ್ಟಿ ಕ್ರಿಸ್ತನ ಮೊದಲ ಗೀತಿ ಅಂತ ಹೇಳುವಾಗ ಈ ಸಭೆಯನ್ನ ಕೊಂಡ್ಕೊಂಡ್ರು. ಆದ್ರೆ ಈ ಲೋಕವನ್ನ ರಕ್ಷಣೆ ಹೊಂದಬೇಕಂದ್ರೆ ಏನಾಗ್ಬೇಕಂದ್ರೆ ಸಭೆ ಕೂಡ ಇಲ್ಲಿ ದೊಡ್ಡ ದೊಡ್ಡ ಪಾಲ ಐತೆ ಅಲ್. ಆಗ ಈ 2 ಓತವನ್ನ ತಂದ್ರು. ಆ 2 ಓತಕ್ಕೆ ಏನಾಗ್ತಾರೆ ಓದನ ಹಂಗೆ 7ನೇ ವಾಕ್ಯ. ಆ 2 ಓತಗಳನ್ನು ಅವನು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ಅವನು ಆ ಓತಗಳ ವಿಷಯವಾಗಿ ಯೆಹೋವನಿಗೋಸ್ಕರ ಒಂದು ಅಜಾಲೇಲನಿಗೋಸ್ಕರವೇ ಒಂದು ಅದೇ ಹಂಗೆ ಹೋದ್ರಿ ಎಂದು ಚೀಟಿಗಳನ್ನು ಬರೆದು ಹಾಕಬೇಕು. ಯಾವ ಓತ ಇವಾಗ ಸಾಕು. ಹಂಗಾದ್ರೆ ಆ 2 ಚೀಟಿಗಳನ್ನ ತೆಗೆದು ಆ ಬಾಕ್ಲ ಹತ್ರ 2 ನಿಲ್ಲಿಸಬೇಕು. ನಿಲ್ಲಿಸಿದ ಮೇಲೆ ಅಲ್ಲಿ 2 ಚೀಟಿ ಹಾಕಿ ಆ ಚೀಟಿ ಯಾವ್ದಕ್ಕೆ ಬೀಳುತ್ತದೋ ಒಂದು ಚೀಟಿ ಬೀಳುವ ಚೀಟಿಯನ್ನು ಏನು ಯಜ್ಞದ ಹೋಮವಾಗಿ ಅದನ್ನ ದೇವದರ್ಶನ ಗುಡಾರಕ್ಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ದೇವದರ್ಶನ ಗುಡಾರಕ್ಕೆ ಅದು ಹೋಮವಾಗಿ ಕೊಡ್ತಾರೆ. ಇನ್ನೊಂದು ಚೀಟಿ ಬೀಳ್ದಿರ ಇರುವ ಅದು ಏನಾಗುತ್ತೆ ಓದನ ಸಿಸ್ಟರ್ ಹಂಗೆ. ಯಾವ ಓತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನು ದೋಷ ಪರಿಹಾರಕ ಯಜ್ಞ ರೂಪವಾಗಿ ಸಮರ್ಪಿಸಬೇಕು. ಯಾವ ಓತ ಅಜಾಲೇಲನದೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಓದಿ ಸಿಸ್ಟರ್. ಸಾರಿ, ಲಾಸ್ಟ್ 10 ಮಾತ್ರ ಓದ್ರಿ. ಅಜಾಲೇಲನ ಹೋತವೆಂದು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿ ನಿಲ್ಲಿಸಿ ಅದರ ಮೇಲೆ ದೋಷ ಪರಿಹರಿಸಿ ಅರಣ್ಯಕ್ಕೆ ಅಜಾಲೇಲನಿಗಾಗಿ ಬಿಡಿಸಿ ಬಿಡಬೇಕು. ಅಜಾಲೇಲನಿಗಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಹೋತವನ್ನು ಆ ಚೀಟಿ ಬಿದ್ದಿರುವಂತ ಹೋತವನ್ನು ಅದು ಆ ಹೋರಿಯನ್ನು ಯಾವ ತರ ಆ ಯಜ್ಞದ ಹೋಮವನ್ನು ಕೊಟ್ಟಿದ್ರು ಅದೇ ತರ ಆ ಒಂದು ಕುರಿಯ ಕೂಡ ಕೊಡ್ಬೇಕು. ಯಾವ್ದು ಚೀಟಿಯನ್ನು ಬಿದ್ದಿರುವೋ ಆ ಅಜಾಲೇಲನಿಂದ ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಅರಣ್ಯಕ್ಕೆ ಏನ್ ಮಾಡ್ಬೇಕಂದ್ರೆ ಬಿಟ್ಟು ಬಿಡ್ಬೇಕು. ಈ ಒಂದು ಘಟನೆ ನೀವು ಫಾಲೋಅಪ್ ಕ್ಲಾಸ್ ಅಲ್ಲಿ ಕೇಳಿದಿರಲ್ಲ. ಈ 2 ಹೋತ ಯಾರ್ರಿ? ಎರಡು ಓತ ಯಾರು? ಸಭೆ ಚಿಕ್ಕ ಹೆಣ್ಣು ಮಹಾಸಮೂಹ. ಯಾರಂತ ಕೇಳಿದ್ರೆ ಸಭೆಯನ್ನು ಎರಡು ಓತ, ಒಂದು ಬಂದು ಏನಂತ ಕೇಳಿದ್ರೆ ಕ್ರಿಸ್ತನ ಸಭೆ, ಎರಡನೇದು ಯಾವ್ದಂತ ಕೇಳಿದ್ರೆ ಅದು ಮಹಾಸಮೂಹ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿ. ಸರಿ, ಈಗಿರಲಾಗಿ ಸಹೋದರ ಸಹೋದರರೇ ಇವಾಗ 2 ಹೆಂಗೆ ಕ್ರಿಸ್ತನು ಅಂತ ಹೇಳುವಾಗ 5 ಅಂದ್ರೆ ಏನಪ್ಪಾ ಅದು ನೋಡ್ಬೇಕು ಅಲ್ವಾ. 5 ಬಟ್ಟೆ ಸೇರ್ಸಕ್ ಕೇಳಿದಾರಲ್ಲ, ಈ 5 ಕ್ರಿಸ್ತನಿಗೆ ಹೆಂಗೆ ಹೋಲಿಕೆ ಆಗ್ತದೆ. ಸಭೆ ಆ ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯುವ ಸಭೆ ಕೂಡ ಆ ಒಂದು ಗುಣಲಕ್ಷಣದಲ್ಲಿ ಇರ್ಬೇಕಂತೆ. ಹಂಗಾದ್ರೆ ಏನಪ್ಪ ಇದು 5? ಏನೋ ಒಂದು ವಿಷಯ ಇದೆ. ಈ 5 ಅನ್ನೋದು 5 ಬಟ್ಟೆ ಅನ್ನೋದು 5 ಮುಖ್ಯವಾಗಿರುವ ತೆರೆ
ಆ ನಾರೆ ಬಟ್ಟೆ ಅಂತ ಮಾತ್ರ ಅಲ್ಲ, ಆ ಕೂದಲಿನ ಬಟ್ಟೆ ಇದೆಯಲ್ಲ, 5 ಬಟ್ಟೆ ಯಾವುದೋ ಒಂದನ್ನು ಸೂಚನೆ ಮಾಡ್ತದೆ. ಅದೇ ತರ ಸಭೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಸಹೋದರರೇ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. 9 ಗಂಟೆ ಆಯ್ತು. ನಾನು ಇವಾಗ ನಾವು ಯಾವ್ದನ್ನ ನೆಕ್ಸ್ಟ್ ವೀಕ್ ಬರುವಾರ ಯಾವ್ದು ಓದ್ತೀವಿ ಅಂತ ಕೇಳಿದ್ರೆ, ಬರೀ 5 ಏನಪ್ಪಾ ಸೇರಿಸಿದ್ದಾರೆ, ಏನಕ್ಕೆ ಈ 5 ಏನಕ್ಕೆ 6 ಮತ್ತೆ 5 ಮಾತ್ರ ಇದೆ, ಮತ್ತೆ ಇನ್ನೊಂದು ಇದರಲ್ಲಿ ಕಾರ್ಯದಲ್ಲಿ 5 ಮೊದಲು ನಾವು 5 ಏನು ಅಂತ ನಾವು ಅದನ್ನ ಓದ್ಬಿಟ್ರೆ ಇವು 6 ಏನು ಅಂತ ಬಹಳ ಈಸಿಯಾಗಿ. ಹಾಗಿದ್ರೆ ಸಹೋದರರೇ, ಬರುವಾರ ನಾವು ಏನ್ ಮಾಡೋಣ, ಈ ಒಂದು ತೇರದಲ್ಲಿ ಈ ಒಂದು ಆಡಿನ ಕೂದಲಲ್ಲಿ ಮಾಡಿದಂತ ಆ ಒಂದು ತೆರೆಯನ್ನ ಬರುವಾರ ನಾವು ಸ್ಟಡಿ ಮಾಡೋಣ. ಇನ್ನ ತನಕ ಸಹೋದರರು ಬಹಳ ಒಂದು ತಾಳ್ಮೆಯಿಂದ ಕೇಳಿದ್ದೀರಾ. ಬಹಳ ಸ್ವಲ್ಪ ಕಷ್ಟವಾಗಿದೆ, ಮಾತಾಡೋದಿಕ್ ಕೂಡ ಕಷ್ಟ ಕನ್ನಡದಲ್ಲಿ, ಮತ್ತೆ ನೀವು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಆದ್ರೆ ಫಸ್ಟ್ ಟೈಮ್, ಆಮೇಲೆ ಮತ್ತೆ ಅದನ್ನ ರಿವೈಸ್ ಮಾಡುವಾಗ ನಮಗೆ ಬಹಳ ಈಸಿಯಾಗಿ ಅದು ಬಂದ್ಬಿಡ್ತದೆ ಸಹೋದರರೇ. ಅದರಿಂದ ಸಹೋದರರೇ, ನಮ್ಮ ಮಧ್ಯದಲ್ಲಿ ಇರೋಂತ ಯಾರಾದ್ರೂ ಸಹೋದರರು ಒಂದು ಪ್ರಾರ್ಥನೆ ಮಾಡಿ ಈ ಪಾಠವನ್ನ ಮುಗಿಸಿರಿ.